ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶತೈರಂಶವಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಘಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾ ಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 121ನೆಯ ಪ್ರವಚನ. ಯಾರೆಲ್ಲರ ಸೊತ್ತು ಉಪಯೋಗಿಸ್ಲಿಕ್ಕಿಲ್ಲ, ಊಟಾದಿಗಳಿಗೆ ಪ್ರತಿಗ್ರಹಕ್ಕೆ ಅನುಕೂಲ ಆಗುವುದಿಲ್ಲ ಅಂತ ಕೃಷ್ಣ ಹೇಳುತ್ತಾ ಕೊನೆಗೆ ಸ್ತ್ರೀಜಿತಸ್ಯ ನೃಶಂಸಸ್ಯ ತಥಾ ಮಾಹಿಷಕಸ್ಯ ಚ. ಮಾಹಿಷಕ ಅಂದ್ರೆ ಅದೇ ಹಿಂದೆ ಬ್ರಾಹ್ಮಣನಿಂದ ವೇಶ್ಯೆಯಲ್ಲಿ ಹುಟ್ಟಿದವರ ಬಗ್ಗೆ ಹೇಳಿದ ಕೃಷ್ಣ. ಈಗ ಕ್ಷತ್ರಿಯರಿಂದಲೂ ವೇಶ್ಯರಿಂದ ಹುಟ್ಟಿದವರು ಇರ್ತಾರೆ, ಅವರದ್ದು ಊಟ ಆಗುವುದಿಲ್ಲ. ಹಾಗೆಯೇ ಮುಖ್ಯವಾಗಿ ಸ್ತ್ರೀಜಿತಸ್ಯ, ಹೆಣ್ಣುಗಳೇ ಪಾರ್ಪತ್ಯ ಮಾಡಿಕೊಂಡವನ ಊಟ ಅಂದರೆ ಸ್ತ್ರೀವಿತ್ತಂತೂ ಅಧಮಾಧಮಂ ಅಂತ ಹೇಳಿಕೊಳ್ತಾರೆ. ಹಾಗಾಗಿ ಅವಳ ಸಂಪಾದನೆಯಲ್ಲಿ ಊಟ ಮಾಡಿಕೊಂಡಾಗೆ ಅಂತ ಅರ್ಥ, ಆಗುವುದಿಲ್ಲ. ಅದರಂತೆ ನೃಶಂಸಸ್ಯ, ಹಿಂಸಕ, ಕ್ರೂರಿ, ಉಪಟಳ ಕೊಡುವವ, ಅಂಥವನದ್ದು ಊಟ ಯಾಕೆ? ಅವನು ಒಟ್ಟು ಮನಸ್ಸಿನಲ್ಲಿ ಹಿಂಸೆ ಇರ್ತದೆ ಅಂತ ನೆಲೆಯಲ್ಲಿ. ಅನಿರ್ದಶಾನಾಂ ಪ್ರಧಾನಾಂ, ಸತ್ತವರ ಮನೆ 10 ದಿನ ಇನ್ನೂ ಆಗಲಿಲ್ಲ, ಅಂಥವರ ಮನೆ ಊಟಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ, ಅಲ್ಲಿನ ಸೊತ್ತು ಉಪಯೋಗಕ್ಕೆ ಆಗುವುದಿಲ್ಲ. ಗಣಿಕಾನಾಂ ತಥೈವಚ, ವೇಶ್ಯರದ್ದು ಊಟ ಇಲ್ಲ, ಅವರಿಂದ ಹುಟ್ಟಿ ಬಂದ ಮಕ್ಕಳು ಮಾತ್ರ ಅಲ್ಲ, ಅವರ ಮನೆಯದ್ದು ಊಟ ಆಗುವುದಿಲ್ಲ. ಒಂದಿನ ದ್ಯೂತಕರ್ತುಷ್ಟ ತಥಾ ದ್ಯೂತವಿಧಾಮಪಿ, ಜೂಜಾಟ ಆಡುವವರು, ಅದನ್ನು ತಿಳಿದವರು, ಹೇಳಿಕೊಡುವವರು, ನಡೆಸುವವರು, ಜೂಜಿನವರು, ಮತ್ತೆ ಸ್ತುತಿಪಾಠಕರು, ಹೊಗಳಭಟ್ಟರು. ಅವರ ದುಡ್ಡೆಲ್ಲ ಹೊಗಳಿದಾಗ ಒಂದಿಷ್ಟು ಕೊಡುತ್ತಾರೆ, ಅದರಿಂದೆಲ್ಲ ಊಟ ಇನ್ನೊಬ್ಬರಿಗೆ ತಗೊಂಡು ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ. ಅಂಥದ್ದು ಆಗುವುದಿಲ್ಲ. ಸುಮಾರು 100 ಜನರ ಸಾಮಾಜಿಕವಾಗಿ ಅಯೋಗ್ಯತನವನ್ನು ಪ್ರದರ್ಶನ ಮಾಡ್ತಾನೆ ಕೃಷ್ಣ. ಇನ್ನು ಪರಿವಿತ್ತೇಶ್ಚ ಹೆಚ್ಚಾನ್ನ ಪರಿವೇತ್ತುಸ್ತತೈವಶ. ಪರಿವಿತ್ತ, ಪರಿವೇತ್ರ ಕೇಳಿದ್ರೆ ಇಬ್ಬರದ್ದು ಹೇಳ್ತಾರೆ ಇಲ್ಲಿ. ಮದುವೆ ಆಗದೆ ಅಣ್ಣ ತಮ್ಮ ಮದುವೆ ಆಗಿಬಿಟ್ರೆ ಅದೊಂದು ವಿರೋಧ ಮಾಡಿದ ಹಾಗೆ, ಅಂತವರ ಊಟ ಆಗುವುದಿಲ್ಲ ಅಂತ ಅವಳ ಊಟವೂ ಇಲ್ಲ, ಅಂತ ಅವನ ಊಟವೂ ಇಲ್ಲ ಅಲ್ಲಿ. ಈ ನಮೂನೆ ಸಾಮಾಜಿಕವಾದ ಒಂದು ಉಚಿತಿಯನ್ನು ಉಲ್ಲೇಖ ಮಾಡ್ತಾರೆ. ಅವನು ಪರವೇತ್ರ ಅಂತ ಅರ್ಥ. ಅವನ ಊಟ ಅವಳ ಊಟ ಮಾಡಬಾರದು. ಮತ್ತು ಇನ್ನೊಂದು ಗಮ್ಮತ್ ಹೇಳಿದ್ರೆ ಯಥಾಗ್ರ ದಿದಿಶು ವಿಪ್ರಾಹ ದಿದಿಶೂಪಪತಿಸ್ತತ ಅಂತ. ಮದುವೆಯಾದ ಹೆಣ್ಣು ಅವಳು ಇನ್ನೊಬ್ಬನನ್ನು ಮದುವೆಯಾಗಿದ್ದಾಳೀಗ, ಹಾಗಾಗಿ ಅವನು ಉಪಪತಿ ಇದ್ದಾಗೀಗ, ಉಪಪತ್ನಿ ಇದ್ದಾಗಿ, ಉಪಪತಿ ಇದ್ದಾಗೆ, 2ನೇ ಗಂಡಾಗಿದ್ದಾನೆ. ಹಾಗೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಅದೊಮ್ಮೆ ಬ್ರಾಹ್ಮಣನಾಗಿದ್ರು, ಕ್ಷತ್ರಿಯನಾಗಿದ್ರು, ಇಂಥ ಕಡೆಗಳಲ್ಲಿ ಇಂಥವರ ಊಟ ಮಾಡಬಾರದು. ಅಲ್ಲ, ಇದೆಲ್ಲ ತಪ್ಪು ದೋಷ ಹುಡುಕಿ ಹೇಳ್ತೀನಿ ಕೇಳಿದ್ರೆ ಕೃಷ್ಣ ಹೇಳ್ತಾನೆ ಅನ್ನಂ ಎಂತದು ರಾಜ್ಞಾಂಚಾಪಿ ವಿವರ್ಜಯೇತಂತ, ರಾಜರ ಊಟವೂ ಬೇಡ ಹೇಳ್ತಾನೆ. ಎಂತ ಹೇಳುವ, ರಾಜನಿಗೆ ತನ್ನದ್ದೊಂದು ಸ್ವಂತ ಇಲ್ಲಲ್ಲ, ಅದಕ್ಕೆ ಲೋಕದ ಟ್ಯಾಕ್ಸಿನಲ್ಲಿ ಬೊಕ್ಕಸದಲ್ಲಿ ಊಟ ಮಾಡುದವ, ಅದನ್ನ ಅರಮನೆ ಊಟ ಹೇಳಿಸಿದ್ದಲ್ಲ ಅಂತಾನೆ. ರಾಜರ ಊಟ ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ಯಾಕೆ, ಏನಾಯ್ತು, ಏನಾಗ್ತದೆ? ಅದಕ್ಕೆ ಪಟ್ಟಿ ಹೇಳ್ತಾನೆ, ರಾಜ ಅನ್ನಂ ತೇಜ ಆದತ್ತೆ. ಕೃಷ್ಣ ಅಲ್ಲಿಗೆ ಬಂದಾಗ ಉತ್ತರಿಸ್ತಾನೆ ಮಾತಾಡುವಾಗ.
ರಾಜರ ಊಟವು ಮಾಡಲಿಕ್ಕಿಲ್ಲ ಅಂದಾಗ ರಾಜನಿಗೆ ಜನಗಳಿಂದ ಬರತಕ್ಕಂತಹ ಕಪ್ಪ ಕಾಣಿಕೆಯಿಂದ ಸಂದಾಯ ಅಥವಾ ಇನ್ಯಾರದ್ದು ವಸೂಲಿ ಮಾಡಿದ್ದು, ಅನ್ಯಾಯಗಾರರದ್ದನ್ನು ದೇಶಕ್ಕೆ ಒತ್ತೆ ಮಾಡಿಕೊಂಡದ್ದು ಇವೆಲ್ಲ ಇರ್ತದೆ. ಸ್ವತ್ತುಗಳು, ಫೈನ್ ಇಂದ ಬಂದದ್ದೆಲ್ಲ ದುಡ್ಡಿದ್ದಾಗೆ ಖಜಾನೆಯಲ್ಲಿ, ದಂಡ. ಹಾಗಾಗಿ ಅಂಥದ್ದೆಲ್ಲ ಊಟ ಬೇಡ ಅಂತ ಅದಕ್ಕೆ ಹೇಳ್ತಾನೆ, ರಾಜಾನ್ನಂ ತೇಜ ಆದತ್ತೆ. ಒಂದು ದಾನದ ಪ್ರಕ್ರಿಯೆಯಲ್ಲಿ ಇರತಕ್ಕಂಥ ಕೆಲವು ಮುಖಗಳನ್ನು ಕೃಷ್ಣ ಭಾರೀಲಿ ಹೇಳಿಬಿಡ್ತಾನೆ. ರಾಜರ ಅನ್ನವನ್ನು ಊಟ ಮಾಡಿದ್ರೆ ಮನುಷ್ಯನ ತೇಜಸ್ಸು, ಅವನ ಕಾಂತಿ, ಅವನ ಅಂತಃಸತ್ವ ಅದು ಕುಂಠಿತವಾಗುತ್ತೆ, ಹೋಗಿಬಿಡುತ್ತೆ ಅಂತ ಹೇಳ್ತಾನೆ. ಅದನ್ನು ತಿನ್ನಬಾರದು. ಅದರಂತೆ ಅಸಂಸ್ಕೃತರ ಶೂದ್ರಾನ್ನಂ ಬ್ರಹ್ಮವರ್ಚಸ, ಅವನ ಬ್ರಹ್ಮ ತೇಜಸ್ಸೆ, ಭಗವದ್ ಗಾಂಭೀರ್ಯ ಇದ್ದಾಗೆ, ಅವನಲ್ಲಿರ್ತಂಥ ಶಾಸ್ತ್ರದ ಏನೊಂದು ಸೊಗಡಿದೆ ಅದು ಮರೆವಾಗತ್ತೆ, ಹಾಳಾಗತ್ತೆ. ಅದರಿಂದ ಒಳ್ಳೆಯವರ ಸಂಸ್ಕಾರವಂತರ ಊಟ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಅದರಿಂದ 10 ಸಮಸ್ತರ ಊಟವು ಸರಿ ಇಲ್ಲ, ವಂತಿಗೆ ಊಟ ಅಂತ. ಅದು ಯಾರದ್ದೇನೋ ಎಲ್ಲೇ ಇರ್ತದೆ. ಕೆಲವರದನ್ನೆಲ್ಲ ಬೈದು ಕೊಟ್ಟಿರಬಹುದು, ಮತ್ತೆ ತಮ್ಮ ಗ್ರಾಚಾರ ಹೋಗ್ಲಿ ಅಂತ ಹೇಳಿಕೊಂಡು ನೀವಾಳಿಸಿ ಕೊಟ್ಟಿರಬಹುದು. ಅದೊಂದು ಗಮ್ಮತ್ತಿರುತ್ತೆ ಕೆಲವೊಮ್ಮೆ. ಹಾಗಾಗಿ ಗಣಾನ್ನಂ ಗಣಿಕಾನ್ನಂಚ ಲೋಕೇಭ್ಯ ಪರಿಕ್ರಂತಿದಮಂತಾನೆ. ಅವರೆಲ್ಲ ಲೋಕದಿಂದಲೇ ಹೊರಗೆ ಹಾಕುವಂಥದ್ದು, ಉಪಯೋಗ ಇಲ್ಲ. ಇವನಿಗೆ ಮತ್ತಷ್ಟು ಉಪದ್ರ ಕೊಡುತ್ತದೆ, ಅದು ಇವನನ್ನು ಸಣ್ಣದು ಮಾಡುತ್ತದೆ. ಪರಿಕ್ರಂತಿ, ಇವನ ಬದುಕನ್ನು ಹಾಳು ಮಾಡಲಿಕ್ಕೆ ತಯಾರಿರ್ತದೆ. ಅದರಿಂದ ವೇಶ್ಯರನ್ನ, ಸಮೂಹದನ್ನ, ವೇಶ್ಯರದ್ದು 10 ಜನರದ್ದನ್ನ, ಇದು 10 ಸಮಸ್ತರನ್ನ. ಹಾಗಾಗಿ ವಂತಿಗೆ ಊಟ ಎಲ್ಲ, ವಂತಿಗೆ ಸೊತ್ತನ್ನೆಲ್ಲ ಪಡೀಲಿಕ್ಕೆ ಹೋಗಬೇಡಿ ಅಂತ, ಉಪಯೋಗಕ್ಕೆ ಬರುವುದಿಲ್ಲ ಅಂತ. ಮತ್ತೆ ಅಮಾತ್ಯಾನ್ನಂಚ, ಅಮಾತ್ಯಾನ ಅಥೈತೇಷಾಂ ಭುಕ್ತ್ವ ಭುಕ್ತ್ವ ಅದು ಅಕ್ಷರಂ ಜಪೇತ್ ಅಂತಾನೆ. ಪ್ರಾಯಶ್ಚಿತ್ತ ಎಲ್ಲ ಹೇಳಲಿಲ್ಲ, ಸುಮಾರು ಜನರ ಅನ್ನದ ವಿರೋಧವನ್ನು ಕೃಷ್ಣ ಹೇಳ್ತಾನೆ ಏನೆಲ್ಲ ಆಗ್ತದೆ ಅಂತ. ಆದ್ರೆ ಒಂದು ಕಡೆ ಮಂತ್ರಿ ಮಾಗದವರ ಅಸಿಸ್ಟೆಂಟ್ ಸೇವಕರ ಇಂಥವರದ್ದೆಲ್ಲ ರಾಜಸೇವಕರ ಊಟ ಎಲ್ಲ ಮಾಡಬಹುದು ಕೇಳಿದ್ರೆ ಅದು ಬೇಡ ಅಂತ. ಯಾಕೆ ಅದೆಲ್ಲ ಮಾಡಿದ್ರೆ ಪ್ರಣವ ಎಲ್ಲ ಜಪ ಮಾಡಬೇಕಾಗ್ತದೆ, ತಲೆ ದೇಹ ಎಲ್ಲ ಹಾಳಾಗ್ತದೆ ಅಂತ. ಅದು ಗೊತ್ತಿಲ್ಲದೆ ಆಗಿದ್ರೆ ನೀನು ಮತ್ಯಾ ಭುಕ್ತ್ವ ಸಕೃಚ್ಯಾಪಿ ಪ್ರಾಜಾಪತ್ಯಂ ಚರೇತ್. ದ್ವಿಜ, ಇದು ಗೊತ್ತಿದ್ದು ಬಿನಿ ನೀನು ಅವರದ್ದು ಊಟ ಮಾಡ್ಲಿಕ್ಕೆ ಹೋದ್ರೆ, ಒಂದ್ಸರ್ತಿ ಊಟ ಮಾಡಿದ್ರೇನೆ ಪ್ರಾಜಾಪತ್ಯ ವ್ರತ ಎಲ್ಲ ಮಾಡಬೇಕು. ಸುಮಾರು ದಿನ ಉಪವಾಸ ಕೂತ್ಕೊಳ್ಳುವುದೆಲ್ಲ, ಪಂಚಗವ್ಯ ಪ್ರಾಶನ ಮಾಡಿ ಮಾತ್ರ ಬದುಕುವುದು, ಇಂಥದ್ದೆಲ್ಲ ಮಾಡಬೇಕಾಗುತ್ತೆ. ಹಾಗಾಗಿ 10 ಸಮಸ್ತರ ರಾಜಸೇವೆಯವರ, ಲೋಕವಾರ್ತೆಯವರ, ಪಬ್ಲಿಕ್ ವೃತ್ತಿಯವರ ಊಟವನ್ನು ಮಾಡುವುದಾದಷ್ಟು ಬಿಡಬೇಕು. ಅದರಿಂದ ಅನೇಕ ಉಪಟಳಗಳಿವೆ ಅಂತಾನೆ. ಮತ್ತೆ ಆಯುಹು ಸುವರ್ಣಕಾರಾನ್ನಂ, ಚಿನಿಮಾರರ ಊಟ ಮಾಡಬಾರದು ಅಂತ ಹೇಳಿದ್ರಿ ಅಲ್ಲ, ಅಕ್ಕಸಾಲಿಗರ ಮನೆಯಿಂದ ತಿನ್ನಬಾರದು, ತರಬಾರದು ಅಂತ. ಯಾಕೆ ಕೇಳಿದ್ರೆ, ಅಂದ್ರೆ ಅಕ್ಕಸಾಲಿಗರು ಅಲ್ಲಿ ಮತ್ತಷ್ಟು ಅವರಿಗೆ ಒಗ್ಗಿರುತ್ತದೆ. ಅವರು ಮಾಡಿರತಕ್ಕಂತಹ ವೃತ್ತಿಯಲ್ಲಿ ಬರತಕ್ಕಂಥ ಕೆಲವೆಲ್ಲ ಲೋಹಗಳ ಅಥವಾ ರಸಾಯನ ದ್ರವ್ಯಗಳ ಮಿಶ್ರಣಗಳು ಆಚೀಚೆ ಆಗುವಂಥದ್ದು ಅವರಿಗೆ ಊಟದಲ್ಲಿ ಅಭ್ಯಾಸ ಆಗಿದೆ. ಹೊಸಬರಿಗೆ ಅದು ತೊಳಸ್ಲಿಕ್ಕೆ ಆಗ್ಬೋದು, ವಿಷ ಆಗಬಹುದು, ಹೆಚ್ಚು ಕಡಿಮೆ ಆಗಬಹುದು. ಮತ್ತು ಅವನೂ ಸಹ ವ್ಯಾಪಾರ ಧರ್ಮದಲ್ಲಿ ಇರುವುದರಿಂದ ಸತ್ಯಾನೃತಮ್ ಆಗಿದೆ. ಆದರೆ ನಿಮಗೂ ಅರ್ಧಕ್ಕರ್ಧ ಸುಳ್ಳಿನ ಪಾಪದ ಸಂಪರ್ಕ, ಆ ಬದಲಾವಣೆ ಮನಸ್ಸಿನಲ್ಲಿ ಬರಲಿಕ್ಕೆ ಸಾಧ್ಯ ಉಂಟು ಹೇಳಿ. ಮುಖ್ಯವಾಗಿ ಆಯುಷ್ಯದ ಕುಂಠಿತತೆ ಆಗ್ತದೆ. ಒಂದೊಂದಕ್ಕೊಂದೊಂದು ಹೇಳ್ತಾನೆ ಕೃಷ್ಣ. ಆಯುಷ್ ಭಂಗ ಆಗತ್ತೆ ಸುವರ್ಣಕಾರನ ಅನ್ನವನ್ನು ಊಟ ಮಾಡಿದ್ರೆ. ಯಶಃ ಚರ್ಮಾವಕೃಂತಿನ, ಚರ್ಮವನ್ನು ಹದ ಮಾಡುವವ, ಹರಿದು ಬ್ಯಾಗೋ ಚಪ್ಪಲಿಯೋ ಇನ್ನೇನೋ ಮಾಡಿಕೊಡ್ತಾನೆ, ಸೀಟರೋ ಹಾಗೆ ಹೀಗೆ ಅಂತ. ಹಾಗಾಗಿ ಚರ್ಮ ಕೆತ್ತುವವರ ಊಟ ಮಾಡಲಿಕ್ಕೆ ಹೋದ್ರೆ ನಮ್ಮ ಯಶಸ್ಸು, ಕೀರ್ತಿ ಎಲ್ಲ ಹಾಳಾಗಿ ಹೋಗುತ್ತೆ. ಪೂಯಃ ಚಿಕಿತ್ಸಕಸ್ಯಾನ್ನ, ಮತ್ತೆ ವೈದ್ಯರ ಊಟ ಅಂದ್ರೆ ವೈದ್ಯರದ್ದು ಅದು ಹೇಸಿಗೆ ಇದ್ದಾಗೆ ಅಂತಾನೆ, ಋಷಿ ಇದ್ದಾಗೆ, ಫಸ್ಸು ಇದ್ದಾಗೆ ಅಂತದ್ದೆಲ್ಲ ಮಾಡಬಾರದು. ಅದು ಹೆಟ್ಟು ರಕ್ತದಂತೆ ಅವರದ್ದು. ಸಂಕ್ರಾಂತಿ ಜಾಸ್ತಿ ಇರುತ್ತದೆ, ಅದನ್ನ ಬಿಡಿ ಅಂದಾನೆ. ಶುಕ್ಲಂತು ವೃಷಿಲೀಪತೆ, ಇನ್ನು ತನ್ನಲ್ಲಿರತಕ್ಕಂತಹ ಧರ್ಮವನ್ನೇ ಬಿಟ್ಟವ, ಅಸಂಸ್ಕಾರ ಉಳ್ಳವರಂತೆ ಬದುಕುವವ,
ಶಾಸ್ತ್ರ ಅಪೇತನಾದಂತಹ ವ್ಯಕ್ತಿ, ಅಂಥವನ ಊಟ ಒಂದು ದೃಷ್ಟಿಯಿಂದ ರೇತಸ್ಸಿನ ಹಾಗೆ ವಿಸರ್ಗವಾದಂತಹ ವಸ್ತುವಿನಂತೆ. ವಿಷ್ಟ ವಾರ್ಧುಷಿಕಸ್ಯ ಅನ್ನ, ಬಡ್ಡಿಯಲ್ಲಿ ಬದುಕ್ತಾರಲ್ಲ ಅಂಥವರು ಊಟ ಮಾಡಬಾರದು. ಅವರು ಬಡ್ಡಿ ವ್ಯವಹಾರದಿಂದ ಮತ್ತೊಬ್ಬನ ದೂಡಿ ಬಗ್ಗಿಸಿ ನುಂಗ್ತಾ ಇದ್ದಾರೆ ಆಪತ್ಕಾಲದಲ್ಲಿ. ಅಂಥವ್ರು ಊಟ ಮಾಡಿದ್ರೆ ಇವನು ಹೇಳು ತಿಂದಂತೆ ಎಂದು ತಮಾಷೆ ಮಾಡ್ತಾರೆ. ಆಗಬಾರ್ದು ಅಂತ. ಹಾಗಾಗಿ ಆದಷ್ಟು ಒಳ್ಳೆಯವರ ಊಟ ಮಾಡುವಂತೆ ಇರಲಿ. ಮತ್ತೆ ದಾನ ಮಾಡುವಾಗಲೂ ಗಮನಿಸಬೇಕು ಅಂತ ಹೇಳ್ತಾರೆ. ಇದೊಂದು ದಾನದ ಸೀಕ್ರೆಟ್, ಕೃಷ್ಣ ಕೊಡತಕ್ಕಂತಹ ಮಂತ್ರ. ಯೋರ್ಚಿತಂ ಪ್ರತಿಗರಣಾದಿ ದದ್ಯಾದ್ ಉಚಿತಮೇವಚ. ದಾನ ಮಾಡುವಾಗ ಪ್ರತಿಗ್ರಹಿಯನ್ನು, ಪಡೆಯುವವನನ್ನು ಗೌರವಿಸಬೇಕು, ಅವನನ್ನು ಗುರುತಿಸಬೇಕು, ಅವನ ಎತ್ತರವನ್ನು ಮನಸಾರಿ ಒಪ್ಪಿರಬೇಕು, ಕೊಡೋ ಸೊತ್ತನ್ನು ದೇವರಿಗೆ ಸಮರ್ಪಿಸಿರಬೇಕು. ದೇವರಿಗಾಗಿ ಕೊಡುತ್ತೇನೆ, ಇವನೊಳಗಿನ ದೇವರು ಪ್ರೀತನಾಗಲಿ, ಇದು ದೇವರ ಸಮರ್ಪಿತವಾದ ಸಂಗತಿ ಇದು ಅಂತ ಕೊಡುವುದು ಅಂತ ಎನ್ನುವ ಎಚ್ಚರದಲ್ಲಿ ಕೊಟ್ಟರೆ, ಗೌರವಿಸಿ ನೀಡಿದ್ರೆ, ಕೊಡುವಾಗಲೂ ಸರಿಯಾದ್ದನ್ನೇ ಕೊಟ್ರೆ, ಹಾಳಾದ್ದನ್ನಲ್ಲದೆ ಒಳ್ಳೆಯದನ್ನೇ ಬೇಕಾದ್ದನ್ನೇ ಕೊಟ್ರೆ ತಾವು ಬಹುಗಚ್ಚತಃ ಸ್ವರ್ಗ, ಅವರಿಬ್ಬರು ಸ್ವರ್ಗಕ್ಕೆ ಹೋಗ್ತಾರೆ. ಕೊಡುವವ ಕೃಷ್ಣಾರ್ಪಣ ಬುದ್ಧಿಯಿಂದ ಗೌರವಿಸಿ ಒಳ್ಳೆಯದನ್ನು ಕೊಟ್ಟಿರಬೇಕು. ಆಗ ಪಡೆದವನು ತನ್ನ ಯೋಗ್ಯತೆಯಿಂದ ಒಳ್ಳೆಯದವನಾಗಿದ್ದಾಗ ಆ ಸೊತ್ತು ಇಬ್ಬರನ್ನು ಸಹ ಉದ್ಧಾರ ಮಾಡುತ್ತದೆ. ಇಲ್ಲಾದ್ರೆ ನರಕಂಜಿ ವಿಪರ್ಯೆ. ಕೊಡುವಾಗ ಅವನನ್ನು ಗದರಿಸಿ ಬೈದು ತಿನ್ ಸಾಯಿ ನೀನು ಅಂತೇಳಿ, ಯಾಕೆ ದರಿದ್ರ ಅಲ್ವಾ ಅವನು, ಪಡೆಯೋದು ಉಪಾಯ ಇಲ್ಲ, ಸ್ವಾಭಿಮಾನದಿಂದ ಹಿಂದೆ ಹೋಗುದಿಲ್ಲ. ಕಾಯಿಸಿ ತಡ ಮಾಡಿ ಕೊಡಬೇಕಾದ್ರಲ್ಲಿ ಹಾಳಾದ್ದನ್ನು ಮಾತ್ರ ಒಂದಿಷ್ಟು ಚೂರು ಮಾತ್ರ ಕೊಟ್ಟು ಹೀಗೆಲ್ಲ ಕೊಟ್ಟರೆ ಇದರಿಂದಾಗಿ ನರಕಕ್ಕೆ ಹೋಗ್ತಾರೆ. ಸ್ವಲ್ಪ ಗಮನಿಸಿ ಅಂತ. ಅದರಿಂದ ಗೌರವಿಸಿ ಕೊಡಿ, ಯೋಗ್ಯವಾದ್ದು ಕೊಡಿ. ದೇವರಿಗೆ ನೈವೇದ್ಯ ಮಾಡಿದ್ದನ್ನು, ದೇವರಿಗೆ ಒಪ್ಪಿಸಿದ್ದನ್ನು ಕೃಷ್ಣಾರ್ಪಣ ಬುದ್ಧಿಯಿಂದಲೇ ನೀಡಬೇಕು ಹೇಳ್ತಾ. ಇದು ಪ್ರಧಾನ. ಏನೆಲ್ಲ ಕೊಟ್ರೆ ಏನೆಲ್ಲ ಆಗುತ್ತೆ ಅನ್ನುವುದನ್ನೆಲ್ಲ ಕೆಲವು ಪಟ್ಟಿ ಮಾಡಿ ಕೃಷ್ಣ ಹೇಳುತ್ತ. ಜಲದಹ ತೃಪ್ತಿಮಾಪ್ನೋತಿ, ನಮಗೆ ಗೊತ್ತಾಗತ್ತೆ ದೇವರನ್ನು ಉಪಾಸನೆ ಮಾಡಿದ್ದು ಹೇಗೋ ಹಾಗೆ ಅಂತ ಹೇಳಿದ ಹಾಗೆ ಏನ್ ಕೊಟ್ಟಿಯೋ ಅದನ್ನು ಬರೀಲಿಕ್ಕೆ ಬರುತ್ತೆ ಅಂತಾರೆ. ಬಹಳ ಸುಲಭ. ಏನು ಅಂತ, ನೀರು ಕೊಟ್ಟವ, ನೀರು ನಿನ್ನೇನಾಗತ್ತೆ ಹೇಳಿ, ನೀರು ಕುಡಿದಾಗ ಏನಾಗುತ್ತೆ, ಖುಷಿ ಆಗುತ್ತೆ, ಒಮ್ಮೆ ತೃಪ್ತಿ ಆಗ್ತದೆ. ಆದ್ರಿಂದ ನೀರು ದಾನ ಮಾಡಿದವನಿಗೆ ತೃಪ್ತಿ ಸಿಗ್ತದೆ, ಸಂತೋಷ ಸಿಗ್ತದೆ. ಸುಖಂ ಅಕ್ಷಯಂ ಅನ್ನದಹ, ಊಟ ಕೊಟ್ರೆ, ಊಟ ಮಾಡಿದ್ರೆ ಏನಾಗುತ್ತೆ ಹೇಳಿ, ಆರಾಮಾಗ್ತದೆ, ಸುಖವಾಗುತ್ತೆ, ಪುಷ್ಟಿ ಆಗುತ್ತದೆ, ಅದೇ ಆಗ್ತದೆ, ಅವನಿಗೆ ಸುಖ ಸಿಗ್ತದೆ. ಊಟ ಮಾಡಿದವನಿಗೆ ಏನಾಗುತ್ತೋ ಅದು ಊಟ ಕೊಟ್ಟವನಿಗೆ ಆಗುತ್ತೆ. ಅದರ ಫಲ ದೇವರು ಕೊಡುವ ರೀತಿ. ಅವನು ಊಟ ಮಾಡಿ ಅದನ್ನು ಪಡೆದ, ಇವ ಊಟ ಮಾಡದೆ ಊಟವನ್ನು ಕೊಟ್ಟು ಪಡೆದ, ತ್ಯಾಗದಿಂದ ಪಡೆದ, ದಾನದಿಂದ ಪಡೆದ. ಹಾಗೆ ತಿಲದಶ್ಚ ಪ್ರಜಾಮಿಷ್ಟ, ಎಳ್ಳು ದಾನ ಮಾಡಿ ಒಳ್ಳೆ ಮಕ್ಕಳನ್ನು ಪಡೆಯಿರಿ ಅಂತ. ಒಳ್ಳೆ ಸಂತಾನವನ್ನು ಪಡೀಲಿಕ್ಕೋಸ್ಕರ ಇಷ್ಟವಾದ ಆಯ್ಕೆಯಾದ ಮಕ್ಕಳನ್ನು ಪಡೀಲಿಕ್ಕೆ ತಿಲದಾನ ಬೇಕು ಅಂತಾನೆ, ಎಳ್ಳು ದಾನ ಮಾಡಿ ಅಂತಾನೆ ದೇವರು. ದೀಪದಹ ಚಕ್ಷುರುತ್ತಮಂ, ಒಳ್ಳೆ ಕಣ್ಣು ಬೇಕಾ, ದೀಪದಾನ ಮಾಡಿ. ಜ್ಯೋತಿಷ್, ಒಳ್ಳೆ ದೀಪವನ್ನು, ತುಪ್ಪದ ಎಳ್ಳೆಣ್ಣೆಯ ದೀಪವನ್ನು ದಾನ ಮಾಡುವ ಮೂಲಕ ಕಣ್ಣಿನ ಭಾಗ್ಯವನ್ನು ಪಡೀಲಿಕ್ಕಾಗತ್ತೆ. ಭೂಮಿದಹ ಭೂಮಿಮಾಪ್ನೋತಿ, ನೆಲ ದಾನ ಮಾಡಿದ್ರೆ ಅವನಿಗೆ ನೆಲ ಸಿಗತ್ತೆ, ಇರ್ಲಿಕ್ಕೆ ಜಾಗ ಸಿಗುತ್ತೆ ಭೂಮಿಯ ದಾನದಿಂದಾಗಿ. ದೀರ್ಘವಾಯು, ಹಾಗೆಯೇ ಬೇಕಾದಂತಹ ಆಯುಷ್ಯ ಅಭಿವೃದ್ಧಿ ಆಗಬೇಕಾದರೆ ದುಡ್ಡು ಕೊಡಿ ಅಂತಾರೆ. ದುಡ್ಡು ದಾನ, ಹಿರಣ್ಯದ, ಚಿನ್ನವನ್ನು ಬಂಗಾರವನ್ನು ಕೊಡಿ. ಇವತ್ತು ಬಂಗಾರ ದಾನ ಅಂದ್ರೆ ದುಡ್ಡಿನ ದಾನ ಅಂತ ಅರ್ಥ, ದ್ರವ್ಯ ದಾನ. ದುಡ್ಡು ಹಣವನ್ನು ಕೊಡುವ ಮೂಲಕ ಅವನು ಬಹಳ ವರ್ಷ ಬದುಕ್ತಾನೆ. ಗೃಹದ ಅಗ್ರ್ಯಾಣಿ ವೇಶ್ಮಾನಿ, ಮನೆ ದಾನ ಮಾಡಿದ್ರೆ, ಒಂದು ಮನೆಯನ್ನೇ ಕಟ್ಟಿಕೊಟ್ಟು ಬಿಟ್ರೆ ಅವನಿಗೂ ದೊಡ್ಡ ಮನೆಗಳೆಲ್ಲ ಸಿಗ್ತದೆ. ಈ ಜನ್ಮದಲ್ಲಿ ಅಂತಲ್ಲ, ಯಾವಾಗಲೂ ಸಿಗ್ಲಿಕ್ಕೆ ಉಂಟು ಅಂತ. ರೂಪ್ಯದೋ ರೂಪಮುತ್ತಮಂ, ಬೆಳ್ಳಿ ಕೊಟ್ರೆ ಚಂದ ಆಗ್ತಾನಂತೆ, ಚಂದರೂಪದ ವ್ಯಕ್ತಿಯಾಗಿ ಹುಟ್ಟಿ ಬರ್ತಾನೆ. ವಾಸೋದಹ ಚಂದ್ರಸಾಲೋಕ್ಯಂ, ಬಟ್ಟೆ ಬರೆ ದಾನ ಮಾಡುವವ ಚಂದ್ರಲೋಕಕ್ಕೆ, ನೋಡಿ ಚಂದ್ರಲೋಕಕ್ಕೆ ಹೋಗ್ಬೇಕಾದ್ರೆ ಸುಲಭ, ಬಟ್ಟೆ ಕೊಟ್ರೆ. ಅಶ್ವಸಾಲೋಕ್ಯಂ ಅಶ್ವದ, ಕುದುರೆ ಊರಿಗೆ ಹೋಗ್ಬೇಕಾದ್ರೆ ಕುದುರೆ ಕೊಡಿ ದಾನ ಅಂತ. ಅನಡುದ್ದ, ಹಾಗೆ ನೀವು ಒಮ್ಮೆ ಎತ್ತು ಬೋರಿ ಎಳ್ಕೊಂಡು ಹೋಗುವಂಥದ್ದು ವಾಹಕ,
ಅದು ದಾನ ಮಾಡಿದರೆ ನೀವು ಬೇಕಾದಂತಹ ಒಳ್ಳೆಯ ಸಂಪತ್ತನ್ನು ಪಡಿತೀರಿ. ಪ್ರೀತಿಯಾದ ಶ್ರಿಯಂ ಜುಷ್ಟಾಂ, ಒಳ್ಳೆಯ ಸಂಪತ್ತು. ಗೋದಹ ಗೋಲೋಕಮಾಪ್ನಿಯಾತ್, ಧನವನ್ನು ದಾನ ಮಾಡಿದರೆ ಧನದ ಲೋಕಕ್ಕೆ ಗೋಲೋಕಕ್ಕೆ ಹೋಗ್ತಾನೆ, ಅದು ಸರಿ. ಇನ್ನು ಯಾನ ಶಯ್ಯಾತಿ ಪ್ರದಾನೇನ, ವಾಹನ ಕೊಟ್ರೆ, ಮಲಗಲಿಕ್ಕೆ ಹಾಸಿಗೆ ದಿಂಬು ಇತ್ಯಾದಿ ಎಲ್ಲ ಕೊಟ್ರೆ, ಯಾನಶಯ್ಯಾ ಪ್ರದಹ ಭಾರ್ಯ, ಅಂಥದ್ದು ದಾನ ಮಾಡಿದವನಿಗೆ ಒಳ್ಳೆ ಹೆಂಡತಿ ಸಿಗ್ತಾಳಂತೆ. ನೋಡಿ, ಮಲಗುವ ಪದಾರ್ಥವನ್ನು ಕೊಡುವ ಮೂಲಕ ಮಲಗುವ ವಸ್ತುವೇ ಸಿಕ್ಕಿಬಿಡುತ್ತೆ ಅಂತಾನೆ. ಐಶ್ವರ್ಯಂ ಅಭಯಪ್ರದ, ಒಳ್ಳೆಯ ತನದಿಂದ ನೋಡಿಕೊಂಡವನಿಗೆ ಲೀಡರ್ಶಿಪ್ ಬರ್ತದೆ. ಅವನು ಎಲ್ಲಿ ಯಾರಿಗಾದರೂ ಸಹಾಯ ಮಾಡಿ ಅವನನ್ನು ರಕ್ಷಣೆ ಮಾಡಿದರೆ ಅವನಿಗೆ ರಕ್ಷಕ ಪದವಿ ಬರ್ತದೆ. ಧಾನ್ಯದಹ ಶಾಶ್ವತಂ ಸೌಖ್ಯಂ, ಧಾನ್ಯ ದಾನ ಮಾಡಬೇಕು. ಬೇಳೆಕಾಳುಗಳು, ಭತ್ತ, ರಾಗಿ, ಜೋಳ ಮುಂತಾದವುಗಳು ಇವನ್ನೆಲ್ಲ ಕೊಟ್ಟರೆ ಏನಾಗ್ತದೆ ಕೇಳಿದರೆ ಅವನಿಗೆ ಆರಾಮವಾದಂತಹ ನಿರಂತರವಾದಂತಹ ಸುಖ ಸಿಗ್ತದೆ. ಮತ್ತೆ ಬ್ರಹ್ಮದಹ ಬ್ರಹ್ಮ ಸಾಲೋಕ್ಯ, ಒಂದು ಲೆಕ್ಕದಲ್ಲಿ ಬ್ರಹ್ಮದ ಸಿದ್ಧಾಂತವನ್ನು, ವೇದವನ್ನು, ಜ್ಞಾನವನ್ನು, ಶಾಸ್ತ್ರವನ್ನು ದಾನ ಮಾಡಿದರೆ ಬ್ರಹ್ಮ ಸಾಲೋಕ್ಯ, ಬ್ರಹ್ಮದೇವರ ಲೋಕಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಹೀಗೆ ಇದರಲ್ಲಿ ಎಲ್ಲ ಆಗ್ಬೋದು ಮಾರಾಯರೆ. ಯಾವುದನ್ನು ಶ್ರೇಷ್ಠ ಹೇಳ್ತೀರಿ? ಅದಕ್ಕೆ ಕೃಷ್ಣನೇ ಹೇಳ್ತಾನೆ, ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಕೇಳಿದರೆ ಸರ್ವೇಶಾಮೇವ ದಾನಾನ, ಏನು ಹೇಳ್ತೀನಿ ನೀವು? ಬ್ರಹ್ಮದಾನ ವಿಶಿಷ್ಯತೆ ಅಂತ. ಚಿಂತನೆಯನ್ನು ಹಂಚಿರಿ, ಕೃಷ್ಣ ಹೇಳ್ತಾನೆ. ಎಲ್ಲ ದಾನಕ್ಕಿಂತ ಮಿಗಿಲು, ಈ ಗೆರೆ ಎಲ್ಲ ಕಡೆ ಕಂಡಿರ್ಬೋದು ನಿಮಗೆ. ಸರ್ವೇಶಾಮೇವ ದಾನಾನಂ ಅನ್ನದಾನಂ ವಿಶಿಷ್ಟತೆ ಹೇಳ್ತಾರೆ ಎಂದು ಭಯ ಮಾಡಿರ್ತೀನಿ ನೀವು. ಗೊತ್ತು ನನಗೆ, ಊಟ ಮಾಡುವವರಿಗೆ ಬಾಯ ಇನ್ನೇನು ಬರುತ್ತೆ. ಆದರೆ ಕೆಲವರು ಕತೆ ಕೇಳುವಾಗಲೂ ಬಾಯ ಮಾಡಿ ಕೇಳ್ತಾರೆ. ಹಾಗೆ ಕಿವಿ ಎರಡು ಸಾಲದು ಅಂತ ಹೇಳಿ ಪೂರ್ವ ನುಂಗ್ಲಿಕ್ಕೆ. ಸರಿ, ಶಬ್ದಗಳು ತರಂಗಾತ್ಮಕವಾಗಿ ನಮ್ಮ ದೇಹಕ್ಕೆ ಕಿವಿಯ ಮಾತ್ರ ಮಾಧ್ಯಮದಲ್ಲಿ ಅಲ್ಲ, ಕಣ್ಣಿನ ಮಾಧ್ಯಮದಲ್ಲಿ, ಬಾಯಿಯ ಮಾಧ್ಯಮದಲ್ಲಿ, ಮೈ ರೋಮಗಳ ಮಾಧ್ಯಮದಲ್ಲಿಯೂ ಬಂದು ಮಾತಾಡಿಸ್ತದೆ ಎನ್ನುವುದು ಸತ್ಯ. ಹೇಳುವಾಗ ಆ ಶಬ್ದ ತರಂಗಗಳು, ಅಲ್ಲಿನ ವಿದ್ಯುತ್ ವಾಹನ, ಆ ಕಂಪನ, ಅದು ಮನುಷ್ಯನನ್ನು ಎಲ್ಲ ಕಡೆಯಿಂದಲೂ ಮುಡುತ್ತದೆ, ಬಡಿತದೆ. ಆದ್ರಿಂದ ಥ್ರಿಲ್ಲಿಂಗ್ ಕೆಲವು ಅದನ್ನು ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ಎಲ್ಲಾ ದಾನಗಳಿಂದ ಮಿಗಿಲಾದದ್ದು ಯಾವುದು ಹೇಳಿದ್ರೆ ಬ್ರಹ್ಮದಾನ. ವೇದಾಂತ ಚಿಂತನೆಯನ್ನು, ವೇದ ಅರಿವನ್ನು, ಭಗವದೆಚ್ಚರವನ್ನು, ಶಾಸ್ತ್ರದ ಮೂಟೆಯನ್ನು ಯಾರು ನಿಜವಾಗಿ, ಯಾಕೆ ಬ್ರಹ್ಮದಾನ ದೊಡ್ಡದು ಅಂತ ಅರ್ಥ. ದೊಡ್ಡದಲ್ಲದೆ ಮತ್ತೆ ಸಣ್ಣದು ದೊಡ್ಡದಾಗ್ತದೆ. ಬ್ರಹ್ಮಶಬ್ದಕ್ಕೆ ಅರ್ಥ ದೊಡ್ಡದು ಅಂತ ಒಂದು ಅರ್ಥ. ಅದನ್ನ ದೊಡ್ಡ ಮಟ್ಟಿನ ದಾನ ಯಾವುದು ಕೇಳಿದ್ರೆ ದೊಡ್ಡವನ ದಾನ. ದೊಡ್ಡವನು ಯಾರು ಕೇಳಿದ್ರೆ ದೇವರು ದೊಡ್ಡವನು. ಅವನನ್ನು ಹೇಗೆ ಕೊಡುವುದು ಕೇಳಿದರೆ ದೊಡ್ಡವನ ಚರಿತೆಯನ್ನು ಪಡೆದ ದೊಡ್ಡ ಶಾಸ್ತ್ರವಾದ ವೇದದ ಮಾಧ್ಯಮದಲ್ಲಿ. ವೇದದಲ್ಲಿ ಅರ್ಥ ಆಗತ್ತೆ ಕೇಳಿದ್ರೆ ಇತಿಹಾಸ ಪುರಾಣ ಪಂಚಮ ವೇದಾನ ವೇದ ಅಲ್ವಾ. ಇತಿಹಾಸ ಪುರಾಣಗಳೆಲ್ಲ ಇದನ್ನೇ ವೇದ ಅಂತಲೇ ಅರ್ಥ, ವೇದಕ್ಕಿಂತಲೂ ಬಿಗಿಲು ಅಂತ ಅರ್ಥ. ಆದ್ರಿಂದ ಪುರಾಣಗಳನ್ನು, ಮುಖ್ಯವಾಗಿ ಮಹಾಭಾರತವನ್ನು ದಾನ ಮಾಡುವುದು ಹೊತ್ತಗೆ ರೂಪದಲ್ಲಿ ಅಲ್ಲ, ಚಿಂತನೆ ಮಾಧ್ಯಮದಲ್ಲಿ. ಮುಖ್ಯವಾಗಿ ಅಕ್ಷರಗಳ ರಾಶಿ ಕೊಟ್ಟು ಪ್ರಯೋಜನ ಆಗುವುದಿಲ್ಲ. ಅದನ್ನು ಓದಿ ಯಾರು ಓದುವುದಿಲ್ಲ ಅಲ್ಲ, ಅದರ ಆಚೆಗೆ ಅದರ ಅರ್ಥವನ್ನು ತಿಳಿಸಿಕೊಡುವ ಮೂಲಕ ದೊಡ್ಡ ದಾನ ಆಗುತ್ತೆ ಅಂತ. ಎಲ್ಲ ದಾನಗಳಿಗಿಂತ ಮಿಗಿಲಾದ ವೈಷ್ಣವ ಧರ್ಮದ ಈ ಪರ್ವದಲ್ಲಿ ವಿಷ್ಣು ತನ್ನ ಗೀತೆಯಾಗಿ ಧರ್ಮರಾಜನ ಹೇಳುವಲ್ಲಿ ಅತ್ಯಂತ ಯಾಕೆಂದ್ರೆ ದಾನ, ಯಜ್ಞದಾನ ತಪಕರ್ಮನ ಅತ್ಯಾಜ್ಯಂ ಅಂತ ವಾಕ್ಯ ಅಲ್ವಾ. ದಾನ ಬಿಡಬೇಡಿ, ಕೊಡದಿರಬೇಡಿ, ಪ್ರತಿನಿತ್ಯದ ಕ್ರಿಯೆ, ಯಜ್ಞ ನಡೆಸಿ ತಪಸ್ಸು ಮಾಡಿ ಅಂತ. ಅದನ್ನ ಏನ್ ದಾನ ಕೊಡ್ಲಿ ಕೇಳಿದ್ರೆ ಅವರು ಹೇಳ್ತಾರೆ, ಜ್ಞಾನದಾನಕ್ಕಿಂತ ಮಿಗಿಲಾದ ದಾನ ಇಲ್ಲ. ಆ ಜ್ಞಾನದಾನ ಅಂದಾಗ ಮಾಧ್ಯಮ ಹೇಳ್ತಾರೆ ಬ್ರಹ್ಮ ಮಾಧ್ಯಮದಲ್ಲಿ ಆಗಬೇಕು. ದೇವರ ಅರಿವು ದೇವರು ಕೊಟ್ಟ ಶಾಸ್ತ್ರದ ಮಾಧ್ಯಮದಲ್ಲಿ. ನೀವು ಯಾವ್ಯಾವುದೋ ಹೊತ್ತಗೆ ನಿಟ್ಟು ಹೇಳುವುದು ಬೇಡ, ಎಲ್ಲ ದೇವರನ್ನು ಹೇಳ್ತದೆ, ಏನು ಪ್ರಯೋಜನ ಇಲ್ಲ. ಅದರಿಂದ ಶಾಸ್ತ್ರದ, ಬ್ರಹ್ಮದ, ವೇದದ ಮೂಲಕ ಭಗವಂತನ ಅರಿವು ಇದೇ ವಿಶೇಷವಾಗತ್ತೆ ಅಂತ ಈ ದಾನವನ್ನು ಮಾಡಬೇಕು. ಮತ್ತೊಂದು ಟಿಪ್ಸ್ ಹೇಳುತ್ತಾನೆ, ಮಾಡಿದ್ದನ್ನು ಹೇಳಿಕೊಂಡು ತಿರುಗಬಾರದು ಅಂತ, ಅದರಿಂದ ಹೋಗ್ತದೆ ಪುಣ್ಯ ಅಂತ. ದಾನಂತೂ ಪರಿಕೀರ್ತನ ಆತಂತ. ದಾನ ಮಾಡಿದ್ದನ್ನು ನೀವು ಗೋಪ್ಯವಾಗಿರಿಸಬೇಕು, ಹೇಳಲಿಕ್ಕಿಲ್ಲ. ಕೊಟ್ಟೆ ಅಂತ ಹೇಳಿದ್ರೆ ಸಾಯ್ತು, ಅಲ್ಲಿದ್ದು ಫಲ ಹೋಗಿ ಆಯ್ತು, ಕೊಟ್ಟದ್ದು ಗುಟ್ಟಾಗಿರ್ಬೇಕು, ಯಾರಿಗೆ ತಿಳಿಸಬಾರದು. ಹಾಗೆಯೇ ಆಯುಹು ವಿಪ್ರಾವಮಾನೇನ,
ನೀವೊಬ್ಬ ತಿಳಿದವನ, ವಿಪ್ರ ಅಂದ್ರೆ ಹಿಂದೆ ಹೇಳಿದ್ದೇನೆ ನಾನು, ಭಗವಂತನ ಎಚ್ಚರವನ್ನು ಸಂಪಾದನೆ ಮಾಡಿದವ, ದೇವರ ಪ್ರೀತಿಗೆ ಪಾತ್ರನಾದವ, ದೇವರಿಗೆ ಬೇಕಾದವ, ಮೆಚ್ಚುಗೆಯವ, ವಿಷ್ಣು ಪಾರಮ್ಯವನ್ನು ಒಪ್ಪಿದವ, ದೇವರು ದೊಡ್ಡವನು ಅಂತ ಹೇಳುವವನು, ಅವನನ್ನು ಅವಮಾನ ಮಾಡಬೇಡಿ, ತಿರಸ್ಕರಿಸಬೇಡಿ. ಇದರಿಂದ ನಿಮ್ಮ ಆಯುಷ್ಯ ಭಂಗ ಆಗ್ತದೆ. ದಾನ ಹೇಳಲಿಕ್ಕೆ ಹೋದ್ರೆ ದಾನದ ಪುಣ್ಯ ಖರ್ಚು. ದೊಡ್ಡವರನ್ನು, ತಿಳಿದವರನ್ನು, ಜ್ಞಾನಿಗಳನ್ನು ಭಂಗಿಸಿದರೆ, ನಿಂದಿಸಿದರೆ ಆಯುಷ್ಯಕ್ಕೆ ಕೊಕ್ಕು. ತಪಃ ಕ್ಷರತಿ ವಿಸ್ಮಯಾತ್. ನೀವು ಮಾಡಿದ ತಪಸ್ಸನ್ನು ನೀವೊಂದೊಮ್ಮೆ ಹೆಮ್ಮೆ ಪಟ್ರೆ, ಹಾ ಅಂತ ಹೇಳಿದ್ರೆ, ನಂಗೆ ತಪಸ್ಸು ಸಿದ್ಧಿ ಆಯಿತು ಹೇಳಿ ಗರ್ವ ಅಡರಿದ್ರೆ, ಹೀಗೆ ದುರ್ಗುಟ್ಟಿ ನೋಡುದು, ನಾನು ತಪಸ್ಸು ಮಾಡಿದ್ರೆ ಸಿದ್ಧಿ ಆಗಿದೆ ಹೇಳಿದ್ರೆ, ತಪಸ್ಸಲ್ಲಿ ಮಾಡಿದ್ದೆಲ್ಲ ಸೊನ್ನೆ ಆಗ್ತದೆ. ನೀವು ಗರ್ವ ಪಡ್ಲಿಕ್ಕಿಲ್ಲ ತಪಸ್ಸು ಮಾಡಿ. ಮತ್ತೆ ಇನ್ನೊಂದು, ಯಜ್ಞ ಅನತೇನ ಕ್ಷರತಿ. ಮಾಡಿದ ಯಜ್ಞಗಳು ಅದು ಸುಳ್ಳಾಗಿದ್ರೆ, ತಪ್ಪು ಮಾಡಿಕೊಂಡ್ರೆ, ಮತ್ತೆ ಇಲ್ಲಿ ಸುಳ್ಳು ಹೇಳಿದ್ರೆ ಸತ್ಯ, ಯಜ್ಞದಲ್ಲಿ ಸತ್ಯವನ್ನು ಉಳಿಸಬೇಕು ಅಂತ, ಸುಳ್ಳಿನಿಂದಾಗಿ ಯಜ್ಞ ಸೊನ್ನೆ ಆಗತ್ತೆ. ಬ್ರಾಹ್ಮಣರ ಅವಮಾನದಿಂದಾಗಿ ಆಯುಷ್ಯ ಕೊಕ್ಕಾಗತ್ತೆ, ಕಮ್ಮಿ ಆಗತ್ತೆ. ತಪಸ್ಸು ಗರ್ವ ಪಟ್ಟುಕೊಂಡ್ರೆ, ಬೀಗಿದರೆ ಅದು ತನ್ನ ಪವರ್ ಅನ್ನು ಕಳ್ಕೊಳ್ಳುತ್ತದೆ. ದಾನ ಮಾಡಿದ್ದೇನೆ ಅಂತ ಹೇಳಿಕೊಂಡು ಬಂದರೆ ದಾನದ ಪುಣ್ಯ ಸೋರಿ ಹೋಗುತ್ತೆ. ಇದೆಲ್ಲ ಕಲಿಬೇಕಾದ ಕಥೆ. ಹಾಗಾಗಿ ನೀನು ಎಲ್ಲಕ್ಕಿಂತ ಮೊದಲಾಗಿ ಧರ್ಮವನ್ನು, ದಾನ ಧರ್ಮವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅಂತ ಕೃಷ್ಣ ಹೇಳ್ತಾನೆ. ಯಾಕೆಂದ್ರೆ ಏಕಪ್ರಜಾಯತೆ ಜಂತು ಏಕೇವ ಪ್ರಮೀಯತೆ. ಹುಟ್ಟುವಾಗ ಒಬ್ಬನೇ ಬಂದಿರ್ತಾನೆ, ಸಾಯುವಾಗ ಒಬ್ಬನೇ ಸಾಯ್ತಾನೆ ಇರ್ತಾನೆ. ಆದ್ರಿಂದ ಏಕೋನುಭುಂತೆ ಸುಕೃತಂ ಏಕಶ್ಚಾಪ್ನೋತಿ ದುಷ್ಕೃತಂ. ಅದು ಮಾಡಿದ ಒಳ್ಳೆಯ ಫಲವನ್ನು ತಿನ್ನುವುದು ಒಬ್ಬನೇ, ಮಾಡಿದ ಹಾಳನ್ನು ನುಂಗುವುದು ಅವನೇ. ಅಂದ ಬರುವಾಗ ಒಬ್ಬನೇ ಬಂದದ್ರಿಂದ ಪಾಲುದಾರರು ಇಲ್ಲ, ಹೋಗುವಾಗ ಒಬ್ಬನೇ ಹೋಗೋದ್ರಿಂದ ಅದಕ್ಕೂ ಪಾಲುದಾರರು ಇಲ್ಲ. ಇರುವಾಗ ಎಷ್ಟು ಜನರೊಟ್ಟಿಗೆ ಇರಲಿ, ಎಷ್ಟು ಜನ ಒಟ್ಟು ಸೇರಿಕೊಂಡು ಏನಾದ್ರೂ ಮಾಡಲಿ. ಆದ್ರೆ ಮಾಡಿದ್ದು ಒಳ್ಳೇದಾದ್ರೆ ಅವನಿಗೆ ತಿನ್ಲಿಕ್ಕೆ ಸಿಗ್ತದೆ, ಮಾಡಿದ್ದು ಹಾಳಾದ್ರೂ ಅವನಿಂದ ಆದದ್ದಕ್ಕೆ ಅವನಿಗೆ ಶಿಕ್ಷೆ ಉಂಟು ಹೇಳ್ತಾನೆ. ಆದ್ರಿಂದ ಈ ದೇಹ ಏನು ಅಂತ ತಿಳುಕೋ ಒಮ್ಮೆ. ಕೃಷ್ಣ ವೇದಾಂತ ಮಾತಾಡ್ತಾನೆ ಧರ್ಮರಾಜನಿಗೆ. ಮೃತಂ ಶರೀರಂ ಉತ್ಸೃಜ್ಯ ಕಾಷ್ಟಲೋಷ್ಟ ಸಮಂ ಕ್ಷಿತೌ ವಿಮುಖಾಹ ಬಾಂಧವಾಹ ಯಾಂತಿ ಧರ್ಮ ತಂ ಅನುವರ್ತತೆ. ಅವನು ಮಾಡಿದ ಧರ್ಮ ಮಾತ್ರ ಅವನ ಬೆನ್ನ ಹಿಂದೆ ಬರುವುದು. ಸತ್ತ ಶರೀರವನ್ನು ಎಲ್ಲ ಬಿಟ್ಟು ಹೋಗ್ತಾರೆ, ಅದು ನೆಲದಲ್ಲೇ ಉಳಿದಿರುತ್ತದೆ ಆ ಶರೀರ. ನೋಡಿ, ಮರದ ಕೊರಡಿನಂತೆ, ಮಣ್ಣಿನ ಹೆಂಟೆಯಂತೆ ಶರೀರದ ಕತೆ ನೆಲದಲ್ಲಿ ಬಿದ್ದಿರುತ್ತದೆ. ಹತ್ತಿರದ ಬಂಧುಗಳೆಲ್ಲ ಯಾರು ಅದನ್ನು ನೋಡ್ಲಿಕ್ಕೆಲ್ಲ ಬರುವುದಿಲ್ಲ. ಮತ್ತು ಅವನೊಟ್ಟಿಗೆ ಯಾರು ಬಂದ್ರು? ಬಂಧುಗಳು ಬಂದ್ರ? ಅವನ ಜೊತೆಯವರಿದ್ರ? ಅವನು ಹೊತ್ತುಕೊಂಡ ಸಾಕಿದ ಸಲಹಿದ ವೃತ್ತಿ ವರ್ಗದವರೆಲ್ಲ ಯಾರಾದ್ರೂ ಬರ್ತಾರ? ಯಾರಿಲ್ಲ. ಯಾರೊಬ್ಬರಿಗೆ ಯಾರು ಹೋಗುವಾಗ ಬರುವುದಿಲ್ಲ. ಮತ್ತೇನ್ ಬರ್ತದೆ ಅಂದ್ರೆ ಅವನು ಮಾಡಿದ ಧರ್ಮ ಅವನೊಟ್ಟಿಗೆ ಬರ್ತದೆ. ಪುಣ್ಯ ಪಾಪಗಳು ಅವನನ್ನು ಮೆತ್ತಿಕೊಳ್ಳುತ್ತವೆ, ಒಳ್ಳೆದು ಕೆಟ್ಟದು ಅವನೊಟ್ಟಿಗೆ ಇರ್ತದೆ. ಇದು ಮುಖ್ಯ. ಅಂದ ಧರ್ಮೇಣ ಹಿ ಸಹಾಯೇನ ತಮಃ ತರತಿ ದುಸ್ತರ. ನಿಜವಾಗೂ ಕತ್ತಲಿನ ಮಾರ್ಗವನ್ನು ದಾಟುವುದು ಹೇಗೆ, ಬರತಕ್ಕ ತೊಂದರೆಯನ್ನು ಅದು ನಿವಾರಿಸಿಕೊಳ್ಳುವುದು ಹೇಗೆ ಹೇಳಿದ್ರೆ ಒಬ್ಬ ಫ್ರೆಂಡ್ನಿಂದ ಆಗ್ತದೆ. ಅದು ಯಾರ ಫ್ರೆಂಡ್? ಧರ್ಮ. ಧರ್ಮ ದೇವರೇ, ಅವರ ಪರವಾಗಿ ಮಾಡಿದ ಕರ್ಮವೇ. ಅಂದ ಧರ್ಮವನ್ನು ಸಹಾಯ ಮಾಡಿಕೋ, ಉಳಿದವ ಯಾವ ಸಹಾಯವೂ ನಿನಗೆ ಬರುವುದಿಲ್ಲ. ಹುಟ್ಟಿದಾಗ ಬರಲಿಲ್ಲ, ಸಾಯವಾಗಿ ಇರುವುದಿಲ್ಲ. ಆದ್ರಿಂದ ನೀನು ಮಾಡಿದ ಧರ್ಮ ಏನಿದೆ ನೋಡಿ, ಧರ್ಮ ಸಹಾಯ ಯಮನಿಗೆ ಕೃಷ್ಣನ ಹೇಳ್ತಾನೆ ನೀನೇ ಅಂತ. ನಿನ್ನ ಸಹಾಯ ಇದ್ದರೆ ಅವರು ದಾಡ್ತಾರೆ, ಇಲ್ಲ ಆದ್ರೆ ಮುಳುಗ್ತಾರೆ, ಒದ್ದಾಡ್ತಾರೆ. ಅಂದ ಧರ್ಮವನ್ನು ಬೇಗ ಶುರು ಮಾಡಲಿಕ್ಕೆ ಅಂತ ಹೇಳ್ತಾರೆ. ನಗಾಡ್ತಾನಂತೆ ಯಾರು? ಯಮ. ಕೃಷ್ಣ ಹೇಳುದು ಯಮನಿಗೆ, ಧರ್ಮರಾಜನಿಗೆ ಹೇಳುದು. ಯಾವಾಗ ಹೇಳಿದ್ರೆ, ಇವ ಮಾಡ್ಲಿಕ್ಕೆ ಹೋಗ್ತಾನೆ, ಅನಾಗತಾನಿ ಕಾರ್ಯಾಣಿ ಕರ್ತುಂ ಗಣಯತೆ ಮನಃ. ಎಂತ ಆಗ್ಲಿಕ್ಕುಂಟಿನ್ನು, ಏನಾಗ್ಲಿಲ್ಲ, ಎಷ್ಟಾಗಬೇಕಾಗಿದೆ, ಎಲ್ಲಿ ಮಾಡ್ಲಿಕ್ಕುಂಟು ಅಂತ ಇವ ಆಗದೇ ಇರತಕ್ಕ ಕೆಲಸಗಳ ಬಗ್ಗೆ ಲಿಸ್ಟ್ ಔಟ್ ಮಾಡ್ತಾ ಇರ್ತಾನಂತೆ, ಬೆರಳು ಮಡಿಸ್ತಾ ಇರ್ತಾನೆ, ಅದರ ಬಗ್ಗೆ ಹೇಳ್ತಾ ಇರ್ತಾನೆ. ಅಲ್ಲೊಂದು ಕಟ್ಟಲು ಬಿಟ್ಟಿದ್ದೇನೆ, ಇಲ್ಲಿ ಅರ್ಧ ಆಗಿದೆ, ಇಲ್ಲಿ ಮಗದೊಂದು ಆಗಬೇಕು, ಹೀಗೆ ಒಂದು ಪ್ಲಾನ್ ಇದೆ, ಇದನ್ನು ಮಾಡಬೇಕು, ಹಾಗೀಗೆ ಅಂತ. ಇತ್ತ ಮದುವೆ, ಇತ್ತ ಮುಂಜಿ,
ಮತ್ತಿನ್ಯಾವುದೋ ಒಂದು ಶಾಂತಿ ಕರ್ಮ, ಮಗದೊಂದು ಏನೋ ಗೆಟ್ ಟುಗೆದರ್, ಹೀಗೆ ಅಂತ ಬಹಳಷ್ಟು ಮಾಡುವಂಥದ್ದನ್ನು ಆಗಬೇಕಾದ್ದನ್ನೆಲ್ಲ ಹೇಳ್ತಾ ಇರ್ತಾನೆ, ಲೆಕ್ಕ ಮಾಡ್ತಾ ಇರ್ತಾನೆ. ಶರೀರಿಕಂ ಸಮುದ್ದೇಶ್ಯ ಸ್ಮಯತೆ ನೂನವಂತಗ. ಇವನ ದೇಹವನ್ನು ನೋಡಿಕೊಂಡು ತಗೊಂಡು ಹೋಗುವ ದಿನವನ್ನು ಲೆಕ್ಕಿಸಿಕೊಂಡು ಇತ್ತ ಅಂತಕ ಯಮ ನಗುತ್ತಾ ಇರ್ತಾನೆ. ಇವ ಇಡುವ ದಿನಗಳು ಕೆಲವೊಮ್ಮೆ ಆಗಿದೆ. ಯಾವುದೋ ಒಂದು ಬಲಾತ್ಕಾರದಲ್ಲಿ ಮಾಡಿದ ಒಂದು ಕರ್ಮಕ್ಕೆ ಒಬ್ಬರು ಡೇಟ್ ಇಟ್ಟು ಇಂತಹ ದಿವಸ ಅದನ್ನು ತೆಗೆಯುವುದು, ಉರುಳಿಸುವುದು, ಏನೋ ಒಂದು ಬಗೆ ಇರುತ್ತಲ್ಲ. ಆ ದಿವಸ ಅವರ ಸಮಾಧಿ ಆಯಿತು, ನಡೆದ ಘಟನೆಗಳಿತು. ಅದನ್ನು ಮನುಷ್ಯ ಲೆಕ್ಕ ಹಾಕಿರ್ತಾನೆ, ಯಮ ಬೇರೆ ಲೆಕ್ಕ ಹಾಕಿರ್ತಾನೆ. ಇಂಥದ್ದಾಗ್ಲಿಕ್ಕೆ ಉಂಟು, ಇದಾಗ್ತಾ ಉಂಟು, ಅದಾಗ್ತದೆ, ಇದು ಮಾಡ್ತದೆ ಹೇಳುವವನಿಗೆ ಯಮನ ಲೆಕ್ಕಾಚಾರ ತಪ್ಪಿದ್ದು ತೋರಿಸ್ತಾ ಇರ್ತಾನೆ. ಯಾವುದೋ ನೆಲೆಯಲ್ಲಿ ತಪ್ಪು ನೋಡಿ. ನಮಗೆ ಇವಾಗಲೇ ಗೊತ್ತು, ಲೋಕದಲ್ಲಿ ಯಾರೋ ಸತ್ತದಿಂದಾಗಿ ನಮ್ಮ ಎಷ್ಟೋ ಕೆಲಸಗಳು ಮುಂದೂಡಲ್ಪಡ್ತವೆ, ನಿಂತು ಹೋಗ್ತವೆ. ಹಾಗಿರುವಾಗ ಇದು ನಾವು ನಮ್ಮದಲ್ಲದ ಲೆಕ್ಕ ಮಾಡಿದ್ರಲ್ಲಿ ಏನೋ ಆಗಿರ್ತದೆ ಹೆಚ್ಚು ಕಡಿಮೆ. ಇನ್ನು ಉಳಿದ ಕಥೆ ಏನು ಹೇಳುವ? ಅದನ್ನು ಅಂತಗನ ಲೆಕ್ಕಾಚಾರ ಯಾರಿಗೂ ಗೊತ್ತುಂಟು ಹೇಳ್ತಾನೆ ಕೃಷ್ಣ. ಅದಕ್ಕೆ ಆದಷ್ಟು ಬೇಗನೆ ಅವನು ಲೆಕ್ಕ ಆಗುವ ಮುಂಚೆ ನಾವು ಧರ್ಮದ ಲೆಕ್ಕ ಮಾಡುವ, ಧರ್ಮದ ಸಹಾಯದಲ್ಲಿ ನಾವು ದಾಟುವ. ಯಮನ ಪೀಡೆಯನ್ನು, ಈ ಕತ್ತಲ ಮಾರ್ಗವನ್ನು ನಾವು ದಾಟಿ ಬಿಡಬೇಕು ಅಂತ. ಯಾರು ಯಮನಿಗೆ ಸಿಗುವುದಿಲ್ಲ, ಯಾರು ಯಮನಿಗೆ ಬೇಡ, ಯಾರು ಯಮನಿಂದ ದೂರ, ಯಾರು ಯಮನನ ಲೆಜ್ಜರಲ್ಲಿ ವಿಷಯದಲ್ಲಿ ಸಿಗುವುದಿಲ್ಲ ಕೇಳಿದ್ರೆ, ಅದೇ ಕೃಷ್ಣ ಒಂದು ಚಂದವಾದ ಮಾತು ಹೇಳ್ತಾನೆ. ಯೇಷಾಂ ತಟಾಕಾನಿ ಬಹೂದಕಾನಿ ಸಭಾಶ್ಚ ಕೂಪಾಶ್ಚ ಪ್ರತಿಶ್ರಯಾಶ್ಚ ಅನ್ನಪ್ರದಾನಂ ಮಥುರಾಶವಾಣಿ ಯಮಸ್ಯತೆ ನಿರ್ವಿಷಯ ಭವಂತಿ. ಕೃಷ್ಣ ಹೇಳ್ತಾನೆ, ಇಷ್ಟು ಸಾಕು ಅಂತ. ಯಾರು ಯಥೇಷ್ಟವಾಗಿ ನೀರು ದಾನ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ, ದೊಡ್ಡ ಸರೋವರ ಕಟ್ಟಿದ ಹಾಗೆ, ದೊಡ್ಡ ಅರವಟ್ಟಿಗೆ ಇದ್ದ ಹಾಗೆ ಯಥೇಷ್ಟವಾಗಿ ನೀರು, ಅತ್ತ ಇತ್ತ ಹೋಗುವವರಿಗೂ ನೀರು, ಪ್ರಾಣಿಗಳಿಗೂ ಕುಡಿಯಲಿಕ್ಕೆ ನೀರು, ತಗೊಂಡೋಗ್ಲಿಕ್ಕೂ ನೀರು. ನೀರಿಗೆ ದುಡ್ಡಿಲ್ಲ. ನಾನೊಂದು ಕಡೆ ಇತ್ತೀಚೆಗೆ ನೋಡಿದ್ದೆ, ಮೊನ್ನಿನ ಬೇಸಿಗೆಯಲ್ಲಿ ಬಹಳ ದೊಡ್ಡದಾದಂತಹ ಬಾವಿ. ಮೊನ್ನಿನ ಅಂದ್ರೆ ಕಳೆದ ಈ ಹಿಂದೆಯ ಬೇಸಿಗೆಯಲ್ಲಿ ಬಹಳ ದೊಡ್ಡದಾದ ಬಾವಿ, ಬಹಳ ಒಳಗಿನ ಹಳ್ಳಿ. ಅಲ್ಲಿ ಸುತ್ತಮುತ್ತಲು ಎಲ್ಲಿಯೂ ಇಲ್ಲ ನೀರು. ಎಲ್ಲರೂ ಇಲ್ಲಿಂದ ನೀರು ತಗೊಂಡೋಗ್ತಾರೆ, ಆರಾಮವಾಗಿ ಬಿಟ್ಟಿದ್ದಾರೆ ಇವರು. ಇಲ್ಲಿಂದ ನೀರು ಪಡೆದುಕೊಂಡು ಹೋಗಲಿ ಅಂತ, ಕುಡಿಲಿಕ್ಕೆ, ಹೊತ್ಕೊಂಡು ಹೋಗ್ಲಿಕ್ಕೆ. ಹಾಗೆ ಹೇಳ್ತಾನೆ, ಯಾರ ಮನೆಯಲ್ಲಿ, ಯಾರ ಅಂಗಳದಲ್ಲಿ, ಯಾರು ತೋಡಿಸಿದ ಕೆರೆಯಲ್ಲಿ ಬೇಕಾದಷ್ಟು ಜಾನುವಾರುಗಳಿಗೂ ಖುಷಿಯಾಗುವಷ್ಟು, ಮರಗಿಡಗಳಿಗೂ ಹಾಕ್ಲಿಕ್ಕೆ ತೆಗೆಯುವಷ್ಟು ತಗೊಂಡೋಗಿ ನೀರಿರ್ತದೆ ಅಂತವನು ಯಮಲೋಕಕ್ಕೆ ಬರೋದಿಲ್ಲ. ಜಲದಾನದ ಪುಣ್ಯ, ಜೀವನ ದೊಡ್ಡ ಸಂಗತಿ. ಸಭಾಶ್ಚ ಕೂಪಾಶ್ಚ ಪ್ರತಿಶ್ರಯಾಶ್ಚ. ನೋಡಿ, ತಟಾಕವನ್ನು ಹೇಳಿದ್ದು ಮೀಲಿಕ್ಕೆ ಅಂತ ಇಟ್ಕೊಳ್ಳಿ, ಸಾಧನೆ ಮಾಡಲಿಕ್ಕೆ, ಕರ್ಮಾಂಗಕ್ಕೆ, ಮುಳುಗಲಿಕ್ಕೆ. ಇನ್ನು ಕೂಪ ಬೇರೆ ಹೇಳ್ತಾನೆ, ಬಾವಿಯಿಂದ. ಅದಕ್ಕೆ ನಾನು ಬಾವಿ ದೃಷ್ಟಾಂತ ಹೊರಟು. ಸ್ನಾನಕ್ಕೆ, ರೆಸ್ಟ್ ತಗೊಳ್ಳಿಕ್ಕೆ, ಜಪತಪ ಅನುಷ್ಠಾನಕ್ಕೆ, ಕುಡಿಲಿಕ್ಕೆ, ತಿನ್ಲಿಕ್ಕೆ, ಮತ್ತೆ ಮಾತಾಡಲಿಕ್ಕೆ, ಮುಗುದಿಷ್ಟೇ. ಯಾರ ಅಂಗಳದಲ್ಲಿ, ಯಾರ ಆಶ್ರಯದಲ್ಲಿ, ಯಾರ ವ್ಯವಸ್ಥೆಯಲ್ಲಿ, ಯಾರ ಉಸ್ತುವಾರಿಯಲ್ಲಿ ಸ್ನಾನ ಜಪ ಅನುಷ್ಠಾನಕ್ಕೆ ಏನು ಕೊರತೆ ಇಲ್ಲದಾಗಿ ಬೇಕಾದಷ್ಟು ನೀರು ಸಿಗುತ್ತೆ. ಇರ್ಲಿಕ್ಕೆ ಮಂದಿರ, ಗೂಡು, ಒಂದು ಸಭೆ, ಮಂಟಪ ಇರ್ತದೆ. ಅವ್ರಿಗೆ ತಂಗಲಿಕ್ಕೆ ಆರಾಮ, ಆಶ್ರಯ ಪಡೀಲಿಕ್ಕೆ. ಆ ಜೊತೆಯಲ್ಲಿ ಕೂಪ, ಕುಡಿಲಿಕ್ಕೆ, ಅಡುಗೆ ಮಾಡಲಿಕ್ಕೆ ಎಲ್ಲ ಬಾವಿ ಅವಕಾಶ. ಪ್ರತಿಶ್ರಯಾಶ್ಚ, ಮಲಗಲಿಕ್ಕೆ, ನಿದ್ದೆ ಮಾಡಲಿಕ್ಕೆ, ಒಂದು ಹೊತ್ತು ಇರಲಿಕ್ಕೆ. ಹಿಂದೆಲ್ಲ ನಡ್ಕೊಂಡು ಹೋಗುವುದು, ಎಲ್ಲೆಲ್ಲಿಗೆ, ಯಾರ್ಯಾರ ಮನೆ ಹೋಗಬೇಕಾದ್ರೂ ನಡ್ಕೊಂಡು ಹೋಗಬೇಕು, ಎಲ್ಲೆಲ್ಲಿಯೂ ಕೇಳಿಕೊಂಡು. ಆನಂತರ ಯಾತ್ರೆ ಹೋಗುದಾದ್ರೂ, ತೀರ್ಥಯಾತ್ರೆ ಹೋಗುದಾದ್ರೂ ನಡ್ಕೊಂಡು ಹೋಗ್ಬೇಕು. ಆಗ ನಡ್ಕೊಂಡು ಹೋದಾಗ ಮುಖ್ಯವಾಗಿ ಬೇಕಾದವನಿಗೆ ಶೌಚಕ್ಕೆ, ಮೀಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ ಒಂದು ಒಳ್ಳೆಯ ಶುದ್ಧವಾದ ದೊಡ್ಡದಾದಂಥ ಕೆರೆ ಇತ್ಯಾದಿಗಳು. ಆನಂತರ ಇರ್ಲಿಕ್ಕೆ ಒಂದು ಮಂಟಪ, ಜಪದ ಅನುಷ್ಠಾನಕ್ಕೆ, ಮತ್ತೆ ಕುಡಿಲಿಕ್ಕೆ, ಅಡುಗೆಗೆ ಒಂದು ಒಳ್ಳೆ ಬಾವಿ, ಸೇದು ಬಾವಿ. ಆ ಕೊನೆಗೆ ಮತ್ತೆ ಪ್ರತಿಶ್ರಯಾಶ್ಚ, ಅಲ್ಲಿ ಇದ್ದು ಹೋಗ್ಲಿಕ್ಕೆ ಆಯಾಸ ಆಗಿದೆ, ಒಂದಿನ ಇದ್ದು ಹೋಗ್ತಾನೆ, ಒಂದು ಹೊತ್ತಿದ್ದು ಹೋಗ್ತಾನೆ, ನಾಳೆ ಹೊರಡ್ತಾನೆ, ರಾತ್ರಿ ತಂಗ್ತಾನೆ, ಬೇಕು ಅವಕಾಶ. ಅದನ್ನು ಯಾರು ಮಾಡಿಕೊಡ್ತಾನೆ ಇರ್ತಾನೆ. ಕೊನೆಗೆ ಅನ್ನಪ್ರದಾನ, ಊಟ, ಅದು ಸವಲತ್ತು.
ತರಲಿಕ್ಕೆ ಆಗಿರುವುದಿಲ್ಲ, ಹೊತ್ಕೊಂಡು ಬರುವುದಿಲ್ಲ. ಬರುವವರು ಹೋಗುವವರ ಕೈಲಿ ಹೊತ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅಲ್ಲಿಯವರು ಆ ಪ್ರತಿಶ್ರಯದಲ್ಲಿ ತಂಗುದಾಣದಲ್ಲಿ ಒಂದಿಷ್ಟು ಹಾಕೊಂಡಿರ್ಲಿಕ್ಕೆ ಬರ್ತದೆ. ಸ್ವತ್ತು ಸಾಮಾನುಗಳು ತೆಗೀರಿ, ಊಟಕ್ಕೆ ಬೇಕಾದ ತೆಗೀರಿ. ಅಷ್ಟು ಫ್ರೀನೆಸ್ ಇದ್ದವರಿಗೆ ಊಟಕ್ಕೆ ಮಾತ್ರ ತೆಗಿತಾರೆ, ಒಂದು ಹಿಡಿ ಎತ್ಕೊಂಡು ಹೋಗುದಿಲ್ಲ ಅವ್ರ ಪುಣ್ಯಕ್ಕೆ. ಅಷ್ಟು ಪ್ರಾಮಾಣಿಕರು ಯಾತ್ರೆಯವರು. ಆ ಒಂದು ಹೊತ್ತಿನ ಊಟ ಮಾಡ್ಲಿಕ್ಕಾದ್ರೂ ಸಂಕೋಚ ಪಡ್ತಾರೆ, ಚೂರೆ ಹಾಕಿಕೊಂಡು ಯಥೇಷ್ಟವಾಗಿ. ನಾನು ಕೇಳಿದ್ದೇನೆ ಉತ್ತರ ಭಾರತದಲ್ಲಿ ಇಂಥದ್ದೆಲ್ಲ ತಂಗುದಾಣಗಳು ತುಂಬಾ ಇತ್ತಂತೆ. ಹೆಸರು ಕಂಬಳಿವಾಲ, ಹಾಗೆಲ್ಲ ಹೆಸರು. ಅವನು ಹೊತ್ಕೊಳಿಗೆ ಕಂಬಳಿ. ಅಲ್ಲಿ ಚಳಿಗ ಪ್ರದೇಶ ಅದು. ಮತ್ತೆ ಹಾಗಾಗಿ ಅಲ್ಲಿ ಬದರಿಗೆ, ಕಾಶಿಗೆ ಎಲ್ಲ ಯಾತ್ರೆ, ಬದರಿಗೆ ಮುಖ್ಯವಾಗಿ ಬದರಿಗೆ ಎಲ್ಲ ಯಾತ್ರೆ ಮಾಡುವವರಿಗಾಗಿ ನಡುವೆ ಕಂಬಳಿವಾಲ ಛತ್ರಗಳು. ಅಲ್ಲಿ ನಾನು ನೋಡಿದ್ದು ಒಂದುಂಟು, ಹೋಗಿ ಒಂದು 25 ವರ್ಷದ ಹಿಂದೆ ಹೋದಾಗ ನೋಡಿದ್ದೇನೆ ಒಂದು ಛತ್ರ, ಧರ್ಮಛತ್ರ ಅಂತ ಹೆಸರು ಅದಕ್ಕೆಲ್ಲ. ಅಂತ ತುಂಬಾ ಇತ್ತು ಆಗ. ಅದರೊಳಗೆ ಹೋಗ್ಬೋದು ನಾವು. ನಮ್ಮಾಗಿ ಬಂದವರು ಸುಮಾರು ಜನ ಇರ್ತಾರೆ ಯಾತ್ರೆಯವರು. ಅವರವರ ಬದಿಯಲ್ಲಿ ಅವರು ಕೂತಿರ್ತಾರೆ, 4, 3, 2 ಜನರು ಒಂದು ಬದಿಯಲ್ಲಿ ಇರ್ತಾರೆ. ಅಲ್ಲಿ ಒಬ್ಬ ಇದ್ದಾನೆ, ಅವನು ಸಂಜೆ ಹೊತ್ತು ಬರ್ತಾನೆ, ಕಂಬಳಿ ಕೊಟ್ಟು ಹೋಗ್ತಾನೆ ಬೇಕಾದವರಿಗೆ ಹೊತ್ಕೊಳ್ಲಿಕ್ಕೆ, ಚಳಿಗೆ ಅಲ್ಲೇ ರಾತ್ರಿ ಇರ್ಲಿಕ್ಕೆ. ಮತ್ತೆ ನೀವು ಏನು ಅಡಿಗೆ ಮಾಡಿ ತಿನ್ನಬಹುದಲ್ಲಿ ಅವಕಾಶ ಇದೆ, ಪಾತ್ರೆ ಇದೆ. ಕೆಲವೊಂದು ಕಡೆ ಹರಿದ್ವಾರದಲ್ಲಿ ನಾನು ನೋಡಿದ್ದೇನೆ ಪದಾರ್ಥವೂ ಇದೆ. ನೋಡಿ ಸತ್ಯ ನೋಡಿದ್ದು ನಾನು. ಅವರು ಪದಾರ್ಥಗಳನ್ನು ಬಿಟ್ಟಿದ್ದಾರೆ. ನೀವು ಪದಾರ್ಥ ತರಬೇಕಾಗಿಲ್ಲ, ಕಾಯಿ ಪಲ್ಯ, ಅನ್ನ, ಅಕ್ಕಿ ಎಂತ ತರಬೇಕಾಗಿಲ್ಲ. ಪಾತ್ರೆಗಳು ಅಲ್ಲೇ ಇವೆ, ಎಲ್ಲ ಅಲ್ಲಿ ಕಟ್ಟಿಗೆ ಎಲ್ಲ ಇವೆ, ಗಂಗೆ ಇದೆ ನೀರಿಗೆ. ಏನು ಬೇಕಾದ್ರೂ ಮಾಡಿಕೊಳ್ಳಿ, ಊಟ ಮಾಡಿ ಮುಂದುವರಿಸಿ. ಯಾವ ಹೊತ್ತಿಗೆ ಅಂತಲೂ ಇಲ್ಲ. ಕೆಲವರು ಬರುವಾಗ ಸಂಜೆ ಆಗತ್ತೆ, ಬಂದ ನಂತರ ಚಡಬಡಿಸ್ತಾರೆ, ಊಟ ಮಾಡಿ. ಅವರೇ ಮಾಡಿಕೊಳ್ತಾರೆ, ಊಟ ಮಾಡ್ತಾರೆ. ಅದನ್ನು ಹಗಲೊತ್ತು, ರಾತ್ರಿ ಹೊತ್ತು, ಸಂಜೆ ಅಂತ ಪ್ರಶ್ನೆ ಇಲ್ಲ, ಎಷ್ಟೊತ್ತಾದ್ರೂ ಊಟ ಮಾಡುವ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಇರ್ಲಿಕ್ಕೆ ಜಾಗ, ಪದಾರ್ಥಗಳಿವೆ, ಪಾತ್ರೆಗಳಿವೆ. ಶುದ್ಧ ಎಲ್ಲ ಮಾಡಿ ನಾವೇ ಹೋಗ್ಲಿಕ್ಕೆ, ಅದಕ್ಕೆ ಜನ ಇಲ್ಲ. ನಮ್ಮನ್ನು ನೋಡ್ಲಿಕ್ಕೆ ಯಾರು ಬರುವುದಿಲ್ಲ. ಚಳಿಗೆ ಒಮ್ಮೆ ಬೇಕಾದ್ರೆ ಕಂಬಳಿ ಕೊಟ್ಟೋಗ, ಅವನೊಬ್ಬ ಕೊಟ್ಟಿದ್ದಾನೆ, ಅದು 150, 200 ಕಂಬಳಿ ಬಂದವರಿಗೆ ಕೊಡ್ಲಿ. ಅವನು ಮತ್ತೆ ಅಲ್ಲಿ ಬಿಟ್ಟು ಹೋಗ್ತಾನೆ, ಹೊತ್ಕೊಂಡೇನು ಹೋಗುದಿಲ್ಲ ಕಂಬಳಿಯನ್ನು. ಒಂದು AC ಸ್ಲೀಪರ್ ರೈಲಲ್ಲೆಲ್ಲ ಉಂಟು, 2 ಟೈರ್ 3 ಟೈರ್ ಅಲ್ಲೆಲ್ಲ ಹೋಗುವಾಗ ರಗ್ಗು ಕೊಡ್ತಾರೆ. ಯಾಕೆ? ಅವ AC ಬಿದ್ದಿದ್ದಾನೆ ಅನ್ನೋದಕ್ಕೆ. ಎಂತ ಕರ್ಮಕ್ಕೆ ಗೊತ್ತಿಲ್ಲ, AC ಬೀಳುವುದು, ರಗ್ 2 ಫ್ರೀ. ಅದು ಯಾರ್ಯಾರು ಹೊತ್ಕೊಂಡದ್ದೆಲ್ಲ ಇರೋದು, ಅದು ವಿಷಯ ಬೇರೆ. ಅದು ಎಂತ ಕರ್ಮಕ್ಕೆ ಗೊತ್ತಿಲ್ಲ. ನಾನು ಅಲ್ಲಿಂದ ಓಡಿ ಹೊರಗೆ ಬರುದು. ಯಾರಾದ್ರೂ AC ಹೇಳಿದ್ರೆ ಬೇಡ ಅಂತ ಹೇಳಿ ಜನರಲ್ ನಲ್ಲಿ ಹೋಗೋ ಖುಷಿ ಇರುತ್ತೆ. ಅವರ ರಗ್ಗು ಬೇಡ, ಆ ಮುಚ್ಚಿ ಹಾಕಿ ಅದರಲ್ಲಿ ಮತ್ತೆ ಪರದಾಡಿಕೊಂಡು ಹೋಗುವ ಕತೆ ಬೇಕಾಗಿಲ್ಲ ಅಂತ. ಇಲ್ಲಿ ನಿಜವಾಗಿಯೇ -ಡಿಗ್ರಿ ಹೋಗುವ ವ್ಯವಸ್ಥೆಗಳಾದ್ರಿಂದ ಅಂತಹ ತಂಗುದಾಣಗಳನ್ನು ಮಾಡಿದವ. ನೀರು ಕುಡಿಲಿಕ್ಕೆ ನೋಡಿ, ಸ್ನಾನ ಜಪ ಅನುಷ್ಠಾನಕ್ಕೆ ನೀರು, ಮಂಟಪ, ಅದಕ್ಕೆ ಬೇಕಾದ ಹಾಗೆ ಮತ್ತೆ ಸೇದು ಬಾವಿ, ಊಟಕ್ಕಾಗಿ ಅದರೊಟ್ಟಿಗೆ ಬಹಳ ಚಂದವಾದಂತಹ ವ್ಯವಸ್ಥೆ. ಊಟ, ತಂಗ್ಲಿಕ್ಕೆ ಜಾಗ, ಚಿಟ್ಟೆ ಇರುತ್ತೆ ಅಲ್ಲಿ ಮಲಗಲಿ. ನೆಲದಲ್ಲಿ ಮಲಗಿ ಚಳಿ ಆಗತ್ತೆ, ಅಲ್ಲಿ ಚಿಟ್ಟೆ ಮೇಲೆ ಚಿಟ್ಟೆಯಲ್ಲಿ ಮಲಗಲಿಕ್ಕೆ ಅಂತ ಚಿಟ್ಟೆ ಮಾಡಿರ್ತಾರೆ. ಹಾಗೆ ಮಾಡಿ ಮತ್ತೆ ಒಳ್ಳೆ ಮಧುರ ಅಚ್ಚು ಮಾಡಿ ಬನ್ನಿ, ಬೇಕಾದ ಪಡೆಯಿರಿ, ಏನ್ ಬೇಕಾಗಿದೆ ಹೇಗೆ ಅಂತ ಒಂದು ಮಾತು ವಚನ ಏಕಾದರಿದ್ರದ ಅಂತ ಬರ್ಲಿಕ್ಕೆ ಕೇಳಿ, ಕುಳ್ಳಿರಿಸಿ, ಬಾಯಿ ತುಂಬ ಅವರನ್ನು ಮಾತಾಡಿಸಿ, ಹೋಗಿ ಬಂದ ಅನುಭವ ಕೇಳಿ, ಎಲ್ಲಿಂದ ಬಂದ್ರಿ, ತೀರ್ಥ ಯಾವ್ದು ಸಿಗಿ ನೋಡಿ. ಬಲರಾಮನಂತವನದ್ದೇ ತೀರ್ಥಯಾತ್ರೆ ಕಥೆಯಲ್ಲ ನಾವು ಕೇಳಿ ಖುಷಿ ಪಟ್ಟವರು. ಜನಮೆಯ ಮಧ್ಯದಲ್ಲಿ ನಿಲ್ಲಿಸಿ ಹೊಡೆದಾಟ ನಿರಂತರ ಆಗಿ ಆಗ್ತದೆ. ಇರ್ಲಿ ಮಾರ, ಬಲರಾಮಣ್ಣ ಬಂದಲ್ಲ, ಬಲರಾಮಣ್ಣ ಅಂತ ಕೇಳಿ ಬಿಡುವ. ಎಲ್ಲ ಹೋಗಿ ಬಂದ್ರಿ, ಏನೆಲ್ಲ ತೀರ್ಥ ಸಿಕ್ಕಿದ್ದು, ಅದರ ಮಹಿಮೆ ಎಷ್ಟು ಗೌಜಿ ಇದೆ, ಯಾವ ದೇವತೆಯ, ಏನ್ ದಾನ ಮಾಡುವಲ್ಲಿ ಹೇಗಿತ್ತು ನೋಡಿ. ಅದು ಕೇಳದೆ ಮುಂದೆ ಹೋಗ್ಲಿಕ್ಕೆ ಮನಸ್ಸಾಗುವುದಿಲ್ಲ ಒಬ್ಬರು ಬಂದ ಅಂದಾಗ. ಆದ್ರಿಂದ ಮಾತಾಡ್ತಾ ಅವರ ಹತ್ರ ಅವರ ಅಭಿಪ್ರಾಯಗಳು, ಅವರ ಅನುಭವಗಳು, ಅವರ ಕಷ್ಟ ಸುಖಗಳು, ಅವರು ಬಂದು ಕೆಲವರಿಗೆಲ್ಲ ನಿಗೂಢವಾದ ರಹಸ್ಯವಾದ ತೀರ್ಥಗಳೆಲ್ಲ ದರ್ಶನ ಆಗ್ತಾವೆ. ನಾನೇ ಒಂದ್ಸರ್ತಿ ಹೋಗಿದ್ದೇನೆ ತಿರುಪತಿಯಲ್ಲಿ ಇದ್ದಾಗ. ಯಾವುದೋ ಒಂದು ತೀರ್ಥ ಹೊಡಲಿಕ್ಕೆ ಹೋದವ, ಯಾವುದೊಂದು ತೀರ್ಥದಲ್ಲಿ ಮಿಂದು ಬಂದಿದ್ದೇನೆ. ಮತ್ತೆ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಸಿಗಬೇಕಾದ ತೀರ್ಥ 3 ಗಂಟೆ ಆದ್ರೂ ಸಿಗಲಿಲ್ಲ ಅಂದಾಗ ಬೇರೊಂದು ತೀರ್ಥ ಇನ್ವೆನ್ಷನ್. ಎಲ್ಲೋ ಗುಡ್ಡ ಕಾಡುಗಳಲ್ಲಿ ಎಷ್ಟು ತೀರ್ಥಗಳಿರ್ತಾವೆ. ನಾನು ಕೇಳಿದ್ದೇನೆ, ಕೊಡಚಾದ್ರಿ ಪರ್ವತದಲ್ಲಿ 200-300 ತೀರ್ಥ ಇದೆ ಅಂತೆ. ನಾನು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಇದೆ ಅಂತ ಅಲ್ಲಿ ಇದ್ದವರು ಹೇಳಿದ್ರು ನನಗೆ. ಅಲ್ಲಿಯವರೇ ತಿರುಗ್ತಾ ನೋಡಿದ್ರೆ ಉದ್ದಕ್ಕೆ ಅಂತ ಹೇಳ್ತಾನೆ, 200-300 ತೀರ್ಥವನ್ನು ಪಡೀಲಿಕ್ಕಾಗುತ್ತೆ ಕೊಡಚಾದ್ರಿ ಮೇಲೆ ಬೆಟ್ಟದಲ್ಲಿ. ಅವನು ಹೇಳಿ 30-40 ವರ್ಷ ಆಗ್ತಾವಂತೂ. ಇರ್ಲಿ, ಅಂದ್ರೆ ತೀರ್ಥಗಳು ಕೆಲವೊಮ್ಮೆ ತಾವಾಗಿ ತೆರೆದುಕೊಳ್ಳುತ್ತವೆ, ದಾರಿಯನ್ನು ಮಾಡಿಕೊಡುತ್ತವೆ. ಯಾರು ಮುಳುಗದ ಆ ತುಂಬೂರು ತೀರ್ಥ, ನಾರದ ತೀರ್ಥ, ಗಂಧರ್ವ ತೀರ್ಥ, ಇವೆಲ್ಲ ಅದ್ಭುತವಾದ ತೀರ್ಥಗಳೆಲ್ಲ. ಎಲ್ಲೆಲ್ಲಿಯೂ ಯಾರ್ಯಾರೋ ಮುಳುಗಿ ಯಾವುದೋ ಒಂದು ಸಂದರ್ಭದಲ್ಲಿ ತಮ್ಮ ಅನೇಕ
ಜ್ಞಾನ ಕಿರಣಗಳನ್ನು ಸಿದ್ಧಿ ಅಂಶಗಳನ್ನು ಬಿಟ್ಟೋಗಿರುತ್ತಾರೆ. ಅದನ್ನು ಪಡೀಲಿಕ್ಕಾಗತ್ತೆ. ತೀರ್ಥದಲ್ಲಿ ಮುಳುಗುವುದರಿಂದ ಲಾಭ ಏನು ಕೇಳಿದ್ರೆ ಇಷ್ಟೇ, ಜ್ಞಾನಿಗಳು ಮಿಂದದ್ರಿಂದ ಅವರ ಪವರ್ ಆ ನೀರಿನಲ್ಲಿ ಸಂಕ್ರಮಣ ಆಗಿರ್ತದೆ. ನಾವು ಮುಳುಗುವ ಮೂಲಕ ಈಗ ಬಂಗಾರದ ನೀರು ಇಟ್ಕೊಳ್ಳಿ, ಬಂಗಾರದ ನೀರಿನಲ್ಲಿ ನೀವು ಯಾವುದೇ ಲೋಹವನ್ನು ಅದ್ದಿ ತೆಗೀರಿ, ಅದು ಬಂಗಾರಮಯ ಆಗುತ್ತೆ. ಪೂರ ಆಗದಿದ್ರು ಬಂಗಾರದ ಕೋಟಾದ್ರೂ ಅಂಟಿಕೊಳ್ಳುತ್ತೆ, ಗಟ್ಟಿಯಾಗುತ್ತೆ, ಪಕ್ಕಕ್ಕೆ ಬಿಟ್ಟು ಹೋಗುವುದಿಲ್ಲ. ಸುಮಾರು ಹೊತ್ತು ಮುಳುಗಿಸಿಟ್ರೆ ಮತ್ತೆ ಮತ್ತೆ ಮುಳುಗಿಸಿದ್ರೆ ಹಾಗೆ ಎಷ್ಟು ದಪ್ಪನ ಎಷ್ಟು ಲೇಯರ್ ಆಗಿರುವುದಿಲ್ಲ. ಅದು ಒಂದು ರಸಭಾವಿ ಇಟ್ಕೊಳ್ಳಿ, ಅದರಲ್ಲಿ ಯಾವ ಲೋಹ ಯಥಾ ಯಸ ಸ್ಪರ್ಶನತೋ ರಸಸ್ಯಾತ್ ಅಂತಾರಲ್ಲ, ಯಥಾ ರಸ ಸ್ಪರ್ಶನತೋ ಯಸೋಪಿ ಸುವರ್ಣತಾ ಸ್ಯಾತ್ ಕಮಲೆ. ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಹೇಳುತ್ತಾನೆ, ಕಬ್ಬಿಣದ ಸಲಾಕೆ ಆ ರಸಭಾವಿಯಲ್ಲಿ ಅದ್ದಿಕೊಂಡ್ರೆ ಬಂಗಾರದ ತುಂಡ ಆಗುವುದಿಲ್ವಾ, ಪರಿವರ್ತನೆ ಆಗ್ತದೆ. ಅದು ರಸವಿದ್ದಿ ಅಂತ ರಸಭಾವಿ ಉಂಟು ಅಂತ ಎನ್ನುವುದನ್ನು ನಾವು ಒಂದು ಕಡೆ ಕೇಳಿ ನೋಡಿದ್ದೆ. ಕಲ್ಲು ಮುಚ್ಚಿದ್ದಾರೆ ಮಾತ್ರ, ಇವತ್ತಿಗೆ ಇಲ್ಲ ಅಂತ ಹೇಳಿ. ಹಾಗಾಗಿ ಅಂತ ಒಂದು ದೊಡ್ಡ ಐತಿಹಾಸಿಕ ದಾಖಲೆಯ ಒಂದು ಬಾವಿ, ಅದು ಎಳವೆಯಲ್ಲಿ ನೋಡಿದ್ದೇನೆ. ಹಾಗಾಗಿ ಅಂತಹ ಬಗೆಯಲ್ಲಿ ನಾವು ಸಹ ಅನೇಕ ರಾಶಿಗಟ್ಟಲೆ ಸಿದ್ಧರು, ಪುರುಷರು, ಗಂಧರ್ವರು, ದೇವತೆಗಳು, ಋಷಿಗಳು ಇವರೆಲ್ಲ ಸಾಧನೆ ಮಾಡಿ ಮುಳುಗಿ ಎದ್ದ ತೀರ್ಥದಲ್ಲಿ ನಾವು ಮುಳುಗಿ ಎದ್ದರೆ ಪರ್ಮನೆಂಟ್ ಪರಂಪರೆ ಬಹಳವಾಗಿ ಮುಳುಗ್ತಾ ಇದ್ದರೆ ಬೇಕಾದಷ್ಟು ಅವರ ಜ್ಞಾನಕ್ಕೆ ನಾವು ಪಾತ್ರರಾಗ್ತೇವೆ, ಅನುಗ್ರಹಕ್ಕೆ ಭಾಗಿಗಳಾಗ್ತೇವೆ, ದೇವರ ಎಚ್ಚರಕ್ಕೆ ಜಾಸ್ತಿ ನಾವು ರೆಡಿ ಆಗ್ತೇವೆ, ತಯಾರಾಗ್ತೇವೆ, ಸಿದ್ಧರಾಗ್ತೇವೆ. ಇದಕ್ಕೋಸ್ಕರ ಹೇಳ್ತಾ ನಾವು ಮಾತಾಡಿಸಿ ಅವರನ್ನು ಯಾವ್ಯಾವುದು ತೀರ್ಥಗಳು, ತೀರ್ಥದ ಕೀರ್ತನೆಯೂ ಲಾಭಕರ. ಮಾತಾಡಿಸುವುದರಿಂದ ನೀವೇನು ಮುಳುಗಿದ್ರ, ಅವರೆಲ್ಲ ಮುಳುಗಿದ್ರು, ಅಲ್ಲ ಮುಳುಗಿದವರನ್ನು ಕಂಡೆವಾ, ಅವರ ಮಾತಲ್ಲಿ ಕೇಳಿಕೊಂಡೆವಾ, ಅವ್ರು ನಮಗೇನು ಮತ್ತೆ ಕೊಡಬಹುದು ಅಲ್ಲಿ ನೋಡಿ. ಆದ್ರಿಂದ ಕೇಳಿದ್ದಕ್ಕೆ ಮಾತಾಡಿದ್ದೇನೆ, ತಗೊಳ್ಳಿ ತೀರ್ಥ ತಂದಿದ್ದೇನೆ ಅಂತ ಕೊಟ್ರೆ ಅಲ್ಲಿನ ಮೃತ್ತಿಗೆ ಇಟ್ಟರೆ ಕೈಗೆ ಎಷ್ಟು ಸಂತೋಷ ಆಗುದಿಲ್ಲ. ಎಲ್ಲಿಯೋ ಅಪೂರ್ವವಾದ ನಾವು ಹೋಗದೇ ಇರತಕ್ಕ 100 ಮೈಲು ದೂರದ ಕೆಲವು ತೀರ್ಥಗಳಿಂದ ಬರುವವರಿಂದ ಎಷ್ಟು ಮಾತಾಡ್ಲಿಕ್ಕೆ, ಎಷ್ಟು ವ್ಯವಸ್ಥೆ, ಅವರ ಸ್ಪರ್ಶನ, ದರ್ಶನ, ಅಲ್ಲಿನ ದೇವತೆಯ ಸ್ಮರಣ ಇವೆಲ್ಲ ಆಗುತ್ತೆ. ಅದರಿಂದ ಹೇಳ್ತಾನೆ, ಇಂಥವರು ಯಾರಂತ ಇದ್ರೆ ಅವ್ರು ಎಂದೂ ಯಮನಡೆಗೆ ಬರುವುದಿಲ್ಲ. ಸಜ್ಜನರ ಜೊತೆಯಲ್ಲಿ ಮಾತಾಡಿಕೊಳ್ಳುವ ಮೂಲಕ ಅವರ ಅನುಗ್ರಹಕ್ಕೆ ಪಾತ್ರರಾಗುವ ಮೂಲಕ ಆ ದೇವರ ಅನುಗ್ರಹದಿಂದ ಅವನು ಉದ್ಧಾರ ಆಗ್ತಾನಲ್ಲ, ಇಂಥವನು ಯಮಸ್ಯತೆ ನಿರ್ವಿಷಯ ಭವಂತಿ, ಯವನಿಗೆ ವಿಷಯರಾಗುವುದಿಲ್ಲ, ಕಣ್ಣಿಗೆ ಬೀಳುವುದಿಲ್ಲ ಅಂತ ಬಹಳ ಚಂದವಾಗಿ ದಾನ ಧರ್ಮದ ಅನೇಕ ಅಂಶಗಳನ್ನು ಹೇಳಿದ ಕೃಷ್ಣ. ಧರ್ಮರಾಜ ಖುಷಿಪಟ್ಟು ಧರ್ಮರಾಜ ಕೇಳುತ್ತಾನೆ, ನನಗೆ ಧರ್ಮದ ಲಕ್ಷಣ ಹೇಳಬೇಕಲ್ಲ, ಇಷ್ಟು ಹೇಳಿ ಯುದ್ಧ ಈಗ ಧರ್ಮ ಮಾಡಿ ಅಂತ ಹೇಳಿಬಿಟ್ಟ ಕೃಷ್ಣ. ಧರ್ಮಸ್ಥ ಮನವರ್ತತೆ ಅಂತ ಅವನ ಬೆನ್ನ ಹಿಂದೆ ಧರ್ಮ ಬರ್ತದೆ, ಅದರಿಂದ ಧರ್ಮ ಮಾಡಬೇಕು, ಮುಂಚೆ ಮಾಡಿರೋ ಬೇಗ ಧರ್ಮವ ಅಂತ. ಯಮ ಬರುವ ಮುಂಚೆ ಅಂತ, ಧರ್ಮರಾಜ ಬರುವ ಮುಂಚೆ, ಧರ್ಮದೇವತೆ ಕೇಳುವ ಮುಂಚೆ ನಾವು ಧರ್ಮದ ಇಡುಗಂಟನ್ನು ಅವನಿಗೆ ತೋರಿಸಿ ಬಿಡಬೇಕು. ಇಲ್ಲಿ ಉಂಟು ಧರ್ಮ ಮಾರಾಯ, ತಗೋ ಬಾಯಿ ಮುಚ್ಚಿರ್ತಾನೆ, ಹಾಗೆ ನೀನೇ ಇದ್ದು ನಾನೇ ಇದ್ದು, ನಾನು ಮಾಡಿದ ಧರ್ಮ ನಿನಗೆ ಬೇಕಾದ್ದು ಸೇವೆ ಇಲ್ಲಿದೆ ಎಂದಾಗ ಧರ್ಮರಾಜನ ಎಷ್ಟು ಖುಷಿ ಆಗುವುದಿಲ್ಲ. ಅವನು ಧರ್ಮರಾಜ, ಅಧರ್ಮರಾಜ ಅಲ್ಲ. ಅಧರ್ಮ ಮಾಡುವವರನ್ನು ಒಪ್ಪುವುದಿಲ್ಲ ಅವನು. ಆದ್ರಿಂದ ಧರ್ಮರಾಜ ಯಮನೇ ಇಲ್ಲಿ ರೋಲ್ ಆದವ ಕೇಳ್ತಾನೆ, ಧರ್ಮನ ರಕ್ಷಣೆ ಏನು, ಧರ್ಮ ಲಕ್ಷಣಗಳಾವು ಯಾಕೆ ಕೇಳ್ತೀಯ ಅಂದ್ರೆ, ಅದು ಎಂಥದ್ದು ಮಾರ್ಯಾರೆ, ಅನೇಕಾಂತಂ ಬಹುದ್ವಾರಂ. ಗಮ್ಮತ್ ಹೇಳ್ತಾನೆ, ಧರ್ಮಕ್ಕೆ ಎಷ್ಟು ಬಾಗಿಲು ಉಂಟು ಮಾರಾಯ, ಎಂತ ಮಾಡಿದ್ರೂ ಧರ್ಮ ಆಗತ್ತೆ. ಮತ್ತೆ ಅನೇಕಾಂತಂ, ಅದಕ್ಕೆ ಎಂಡಿ ಎಲ್ಲಿ ಎಷ್ಟು ಅಂತ ಇಲ್ಲ. ಬಹುದ್ವಾರಂ ಅನೇಕಾಂತಂ, ಒಂದೇ ಕೊನೆ ಅಲ್ಲ, ಒಂದೇ ಬಾಗಿಲಲ್ಲ, ಎಲ್ಲಿಂದಲೂ ಬರಬಹುದು, ಎಲ್ಲಿಂದಲೂ ಹೋಗಬಹುದು, ಎಲ್ಲೆಂದರಲ್ಲಿಗೆ ಹೋಗಬಹುದಾದ ಧರ್ಮ. ಎಷ್ಟು ಫ್ಲೆಕ್ಸಿಬಲ್ ಧರ್ಮ ಅಂತ ನೋಡಿ, ಧರ್ಮ ಎಷ್ಟು ಫ್ಲೆಕ್ಸಿಬಲ್ ಅಂತ. ಸ್ನಾನ ಮಾಡಿ, ಸ್ನಾನಪೂರ್ವ ಕ್ರಿಯಾಸರ್ವಾಹ ಎಲ್ಲ ಕೆಲಸಗಳು ಅಂದಾಗ ಒಬ್ಬ ಕೈ ಮೇಲೆತ್ತಾನೆ, ನಾನು ಸ್ನಾನ ಮಾಡೋದಿಲ್ಲ ಅಂತಾನೆ. ಯಾಕೆ? ನನಗೆ 3 ದಿನ ಹುಟ್ಟಿ ಅಂತಾನೆ. ಓಹ್, ಅದು ಉಂಟವತ್ತೆ. ಅದೇ ನೋಡಿ, ಎಲ್ಲರೂ ಎಲ್ಲಿ ಸ್ನಾನ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ನಿನಗೆ ಸ್ನಾನ ಮಾಡಿಸ್ಲಿಕ್ಕೆ ಹೇಳುವ ಎಂತ, ನಿನಗೆ ಸ್ಪಾಂಜ್ ಬಾತ್ ಮಾಡುವ, ಆಯ್ತಲ್ಲ, ಒದ್ದೆ ಬಟ್ಟೆಯಲ್ಲಿ ಒರೆಸುವುದು. ಸಣ್ಣ ಮಗುವನ್ನು ಎಷ್ಟು ರೋಗಗ್ರಸ್ತವಾದ್ರೂ ಒದ್ದೆ ಬಟ್ಟೆಯಲ್ಲಿ ಒಣಗಿಸ್ಲಿಕ್ಕೆ ಬರ್ತದೆ, ಅದೇ ಸ್ನಾನ. ಮೈ ತುಂಬ ಸುಟ್ಟೋಗಿದೆ, ಸ್ನಾನ ಮಾಡೋದು ಹೇಗೆ? ಕಜ್ಜಿ ಮುರುಕಾಗಿದ್ದಾನೆ, ಸ್ನಾನ ಹೇಗೆ ಮಾಡ್ತಾನೆ? ಹೇಳಲಿಕ್ಕೆ ಕೂಡುವುದಿಲ್ಲ, 99 ವರ್ಷ ದಾಟಿದೆ, ಹೀಗೆ ಸ್ನಾನ ಏನು ಹೇಳ್ತೀರಿ? ಅದಕ್ಕೆ ಹೇಳ್ತಾರೆ, ಸ್ನಾನ ಮಾಡುವ ಮಾರಾಯ. ಹೇಗೆ ಸ್ನಾನ ಮಾಡಿ ಒಬ್ಬ ಬರಲಿ, ನಿನ್ನನ್ನು ಮುಟ್ಲಿ, ಮತ್ತೆ ಅವನಿನ್ನ ಹೋಗಿ ಸ್ನಾನ ಮಾಡಲಿ,
ಹಾಗೆ 10 ಸರ್ತಿ ಮುಟ್ಲಿ ಬಂದು ನೀನು 10 ಕೊಡ ಸ್ನಾನ ಮಾಡಿದಾಗ ಆಯ್ತಾ ಇಲ್ವಾ? ಮತ್ತೆ ಸ್ನಾನ ಇಲ್ಲದವನು ಸ್ನಾನ ಮಾಡಿಸ್ಲಿಕ್ಕೆ ಬಂದಂದ್ರೆ ತುಂಬಾ ಫ್ಲೆಕ್ಸಿಬಲ್ ಧರ್ಮ. ಅನೇಕಾಂತಂ ಬಹುದ್ವಾರ. ಧರ್ಮರಾಜ ಹೇಳ್ತಾನೆ, ಎಂತ ಮಾಡಿದ್ರು ಧರ್ಮ ಆಗತ್ತೀರಿ, ಎಲ್ಲಿಂದ ಎಲ್ಲಿಗೆ ಧರ್ಮದಲ್ಲಿ ಹೋಗ್ಲಿಕ್ಕೆ ಬರ್ತದೆ? ಆಚೆ ಬಾಗಿಲು, ಈಚೆ ಬಾಗಿಲು, ಆಚೆ ಕಡೆ, ಈಚೆ ಕಡೆ, ಎಲ್ಲೆಂದರಲ್ಲಿ ಓಡಾಡಬಹುದಾದ ಧರ್ಮಕ್ಕೆ ಒಂದು ಲಕ್ಷಣ, ಒಂದು ಡೆಫಿನೇಷನ್, ಒಂದು ವ್ಯವಸ್ಥೆ, ಒಂದು ಆಯಾಮ, ಒಂದು ಚೌಕಟ್ಟು, ಏನಾದರೂ ಒಂದಿಷ್ಟರಲ್ಲಿ. ಅದನ್ನು ಅನೇಕ ಮುಖದ ಧರ್ಮದ ದರ್ಶಿಗಳು, ಚಿಂತಕರು, ಹಿಂದಿನವರು ಇರ್ಲಿಕ್ಕೆ ಹೋಗಿ ಹೇಗೆ ಧರ್ಮ, ಏನು ಧರ್ಮ, ಎಷ್ಟು ಧರ್ಮ ಅಂತ ಹೇಳಿ ಧರ್ಮದ ಬಗ್ಗೆ ಒಂದು ವ್ಯಾಖ್ಯೆ, ಲಕ್ಷಣ, ಚಿಂತನೆ ಕೊಡ್ಲಿಕ್ಕೆ ಧರ್ಮರಾಜ ಕೇಳುತ್ತಾನೆ ಬಹಳ ಚಂದವಾಗಿ. ಯಾಕೆಂದ್ರೆ ಧರ್ಮ ಹಿಂದೆಲ್ಲ ಬಂದಿದೆ, ನಮಗೆ ಹೊಸತಾಗಿರಬಹುದು, ಇಲ್ಲಿ ಆಯಾಮಗಳು ಹೊಸತಿರಲಿ. ಆದರೆ ನಾವು ಧರ್ಮ ಚಾವಡಿಯನ್ನು ಜಾರಿ ಬಂದವರು, ದಾಟಿ ಬಂದವರು. ಒಂದು ದೃಷ್ಟಿಯಿಂದ ಧರ್ಮರಾಜ ಭೀಷ್ಮನಲ್ಲಿ ಕೇಳಲಿಕ್ಕಿತ್ತು, ಖಂಡಾಬಟ್ಟೆ ಧರ್ಮದ ಪ್ರಶ್ನೆ ಕೇಳಲಿಕ್ಕಿತ್ತು. ಭೀಷ್ಮ ಎಲ್ಲಾ ಧರ್ಮ ಹೇಳುತ್ತಾನೆ, ರಾಜಧರ್ಮ, ಆಪದ್ಧರ್ಮ, ದಾನ ಧರ್ಮ, ಸ್ತ್ರೀ ಧರ್ಮ, ಎಲ್ಲ ಧರ್ಮವನ್ನು ಹೇಳಿರುತ್ತಾನೆ. ಹಾಗಾಗಿ ಧರ್ಮ ಅಂದ್ರೆ ಮನುಷ್ಯನ ಧಾರಣೆ ಮಾಡುವಂಥದ್ದು, ಎತ್ತಿಡಿಯುವಂಥದ್ದು, ಕುಸಿಯದಂತೆ ನೋಡಿಕೊಳ್ಳುವಂಥದ್ದು, ಅವನ ಕ್ರಿಯೆಗಳಿಂದ ಅವನಿಗೆ ಔನ್ನತ್ಯವನ್ನು ಕೊಟ್ಟುವಂತೆ ಆಗಬೇಕು. ಅದರಿಂದ ಅಪಾಯ ಆಗಬಾರದು ಅವನಿಗೂ ಇತರರಿಗೆ ಅಪಾಯ ಆಗದಂತೆ, ಮನೆ ಮಂದಿಗಿರಲಿ, ಸಮಾಜಕ್ಕಿರಲಿ, ಈ ಲೋಕಕ್ಕಿರಲಿ, ಉಪಟಳ ಅಂದ್ರೆ ಜಡಜೀವಗಳಿಗೂ ಸಹ ಉಪಟಳ ಆಗದಂತೆ ಒಬ್ಬ ಮಾಡುವ ಕ್ರಿಯೆಯಲ್ಲಿ ಅವನ ಎತ್ತರತನವೊಂದೊಮ್ಮೆ ಗಟ್ಟಿಯಾಗಿದ್ದರೆ ದಟ್ ಈಸ್ ಕಾಲ್ಡ್ ಗ್ಯಾರಂಟಿ ಧರ್ಮ. ಧರ್ಮ ಅಂದ್ರೆ ಇಷ್ಟೇ, ನೀನು ಕುಸಿಯದಿರದಂತೆ ನಿನ್ನ ಕರ್ಮ ಆಗಲಿ, ಜೊತೆಯಲ್ಲಿ ಸಮಾಜಕ್ಕೆ, ಸುತ್ತಮುತ್ತಲಿನವರಿಗೆ ತೊಂದರೆ ಬಾರದಿರಲಿ, ನೀನು ನಿಂತಲ್ಲಿ ನಿಲ್ಲದೆ ಪ್ರೋಗ್ರೆಸಿವ್ ಆಗಿ ಎತ್ತರಕ್ಕೇರುವಂತೆ ನೀನು ಅದನ್ನು ಮಾಡಿಕೊಂಡು ಬಂದ್ರೆ ನಿನ್ನ ಮಟ್ಟಿನಲ್ಲಿ ಅದು ಧರ್ಮವೇ. ಜೊತೆಯಲ್ಲಿ ಇನ್ನೊಬ್ಬರನ್ನು ಎತ್ತರಕ್ಕೆ ಏರಿಸಿದ್ರೆ ದೊಡ್ಡ ಧರ್ಮ. ಎಲ್ಲಿಯೂ ಹಿಂಸೆ ಆಗದಂತೆ ಅದನ್ನು ಕಾಪಾಡಿಕೊಂಡು ಬಂದಾಗ ಅದ್ಭುತವಾದಂತಹ ಧರ್ಮದ ಪ್ರವೃತ್ತಿ ಆಗುತ್ತೆ ಅನ್ನೋ ನೆಲೆಯಲ್ಲಿ ಹಿಂದೆ ಧರ್ಮ ಚಿಂತನೆ ಬಂದಿದೆ. ಈಗ ಮತ್ತೆ ಧರ್ಮ ಲಕ್ಷಣವನ್ನು ಕೃಷ್ಣ ಬಹಳ ಚಂದವಾಗಿ ಮನುಷ್ಯನಲ್ಲಿ ಸಹಜವಾಗಿ ಇರಬೇಕಾದ ಕೆಲವು ಗುಣದ ಲಕ್ಷಣವನ್ನು ಹೇಳ್ತಾ ಧರ್ಮ ಇಷ್ಟು ಅಂತ ಲೆಕ್ಕದಲ್ಲಿ ತರ್ತಾನೆ. ಮತ್ತೆ ನಾವು 7 ಏನೆಂದು ಹೇಳು ಎನ್ನುವಂತೆ ಈ ಧರ್ಮದ ಲಕ್ಷಣವನ್ನು ಮತ್ತೆ ಕೃಷ್ಣನ ಬಾಯಿಯಿಂದ ಕೇಳುವ ವಿಷ್ಣು ಧರ್ಮ ಗೀತೆ ಮತ್ತೆ ಮುಂದುವರಿಸುವ. ಮತ್ತೆ ವಂದನೆಗಳು. ಶ್ರೀ ಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ.